ಪ್ರೈಸ್ ದಿ ಲಾರ್ಡ್. ಕರ್ತನ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಮುಂದುವರೆದ ಭಾಗವನ್ನು ಪ್ರಾರ್ಥನಾ ಪೂರ್ವಕವಾಗಿ ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದೆ. ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ಪ್ರತಿಯೊಬ್ಬನ ಹೆಸರಿಸರ ಕರ್ತನೆ ಆಶೀರ್ವದಿಸಬೇಕಾ ಕರ್ತನೆ ಕೇಳ್ಕೊತಾನೆ. ಜೋಡು ವಾಕ್ಯಗಳ ಮೂಲಕ ನಮಗೆ ಮಾತನಾಡು, ಆಳವಾದ ರಹಸ್ಯಗಳನ್ನು ಪ್ರಕಟಪಡಿಸಬೇಕೆಂಬುದಾಗಿ ಕರ್ತನೆ ನಿನ್ನ ಬರೋಣಕ್ಕೆ ಸಿದ್ಧಪಡಿಸಬೇಕೆಂಬುದು ಕರ್ತನೆ ಕೇಳ್ಕೊಡ್ತಾನೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರಿಯರೇ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1-6ನೇ ವಾಕ್ಯವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. ಸಾರ್ದಿಸ್ನಲ್ಲಿರೋ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನೆಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೆ ಎಂದು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಈಗ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಕಳೆದ ದಿವಸಗಳಿಂದ ಸಾರ್ದಿಸ್ ಸಭೆ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಾವು ಸಾರ್ದಿಸ್ ಸಭೆ ಕುರಿತಾಗಿ ಕಲಿಯುವಾಗ ನಾವು ಅನೇಕ ಸಂಗತಿಗಳನ್ನು ಕರ್ತನು ನಮಗೆ ಕಲಿಸಿಕೊಡ್ತಾ ಇದ್ದಾನೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಕೇವಲ ಸಾರ್ದಿಸ್ ಮಾತ್ರವಲ್ಲ, ಒಂದೊಂದು ಸಭೆಗಳ ಒಂದೊಂದು ವಿಧವಾದ ವಿಶೇಷತೆಗಳು ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಸಾರ್ದಿಸ್ಗೆ ಅದರದ್ದೇ ಆದಂಥ ಒಂದು ವಿಶೇಷತೆ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಇಲ್ಲಿ ಪ್ರಧಾನವಾಗಿ ನಾವು ಗಮನಿಸುವಂಥದ್ದು, ಸಾರ್ದಿಸ್ ಮತ್ತು ಲವೋದಿಕೀಯ 2 ಸಭೆಗಳಿಗೆ ಹೊಗಳಿಕೆ ಇಲ್ಲ. ಉಳಿದ 5 ಸಭೆಗಳಿಗೆ ಹೊಗಳಿಕೆ ಇದೆ. ಅಂದರೆ ಗದರಿಸುವಿಕೆ ಜೊತೆಯಲ್ಲಿ ಹೊಗಳಿಕೆ ಕೂಡ ಇರುವಂಥದ್ದನ್ನು ಇಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಗದರಿಸುವಿಕೆ ಅಥವಾ ಎಚ್ಚರಿಕೆಯನ್ನು ಕೂಡ ಮಾತ್ರ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಕಟಣೆ ಪುಸ್ತಕ ನಾವು 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ತೇವೆ. ಈ ಸಭೆಯನ್ನು ವಿಳಾಸ ಮಾಡಿಕೊಂಡು ಕೊಡುವಂಥ ಸಂದೇಶವನ್ನು, ಕರ್ತನ ಯೇಸು ಸ್ವಾಮಿಯ ಸಂದೇಶವನ್ನು ಇಲ್ಲಿ ಕಾಣ್ತೇವೆ. ಈ ಸಭೆಗೆ 2 ವಿಧವಾಗಿ ಕರ್ತನು ಪ್ರಕಟವಾದನು. ಒಂದು 7 ಆತ್ಮಗಳುಳ್ಳವನಾಗಿ, ಎರಡನೇದು 7 ನಕ್ಷತ್ರಗಳುಳ್ಳವನಾಗಿ ಪ್ರಕಟವಾದನು. ಇದರ ಕುರಿತಾಗಿ ಕಳೆದ ದಿವಸಗಳನ್ನ ಧ್ಯಾನ ಮಾಡಿದ್ದೇವೆ. ಮತ್ತು ಅದು 7 ವಿಧವಾದ ಒಂದು ಸಂದೇಶಗಳನ್ನು ಈ ಸಭೆ ಕರ್ತನು, ಅಂದರೆ ಎಚ್ಚರಿಕೆಯ ಸಂದೇಶ, 7 ವಿಧವಾದ ಎಚ್ಚರಿಕೆಯ ಸಂದೇಶಗಳನ್ನು ಸಾರ್ದಿಸ್ ಸಭೆಗೆ ಕರ್ತನು ಕೊಡುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಇದರಲ್ಲಿ ನಾವು ಈಗಾಗಲೇ 5 ಸಂದೇಶಗಳನ್ನು, ನಾವು ಎಚ್ಚರಿಕೆಯ ಸಂದೇಶಗಳನ್ನು ಧ್ಯಾನ ಮಾಡಿದ್ದೇವೆ. ನಾವು ಒಂದೊಂದಾಗಿ ಓದುವ. ನಾವು 3ನೇ ಅಧ್ಯಾಯ 1ನೇ ವಾಕ್ಯದಿಂದ. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನ್ನ ಮೊದಲನೇ ಎಚ್ಚರಿಕೆ ಸಂದೇಶ ಏನಾಗಿದೆ? ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೆ. ಎರಡನೇ ಎಚ್ಚರಿಕೆಯ ಸಂದೇಶ, ಜೀವಿಸುವವನೆಂದು ನಿನಗೆ ಹೆಸರಿದ್ದರೂ ನೀನು ಸತ್ತವನಾಗಿದ್ದಿ. ಓಕೆ, ಎಚ್ಚರವಾಗಿರು. ಮೂರನೇದಾಗಿ ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. 4ನೇ ಎಚ್ಚರಿಕೆ ಸಂದೇಶ, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. 5ನೆಯ ಒಂದು ಎಚ್ಚರಿಕೆ ಸಂದೇಶ, ನನ್ನ ದೇವರ ಮುಂದೆ ನಿನ್ನ ಕಾರ್ಯಕೃತ್ಯಗಳನ್ನು ಸಂಪೂರ್ಣವಾದದೆಂದು ನಾನು ತಿಳಿದುಕೊಳ್ಳಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಇದು 6ನೇ ಸಂದೇಶವಾಗಿದೆ. ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯ ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ. ಪ್ರೈಸ್ ಗಾಡ್. ಇಲ್ಲಿ 6ನೆಯ ಎಚ್ಚರಿಕೆ ಸಂದೇಶದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಪ್ರಿಯರೇ, ಇಲ್ಲಿ ನಾವು ನಿನ್ನೆಯವರೆಗೆ ನಾವು ಕೆಲವೊಂದು ಸಂಗತಿ, ಉಪದೇಶಕ್ಕೆ ಸಂಬಂಧವಾದ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡ್ತಾ ನಾವು ಬಂದಿದ್ದೇವೆ. ನಾವು ಕಲಿತಿದ್ದೇವೆ, ಉಪದೇಶ ಎಂಬುವಂಥದ್ದು ಕ್ರೈಸ್ತ ಸಭೆಗಿರುವಂಥ ಬೆನ್ನೆಲುಬು ಎಂಬುದಾಗಿ ನಾವು ಕಲಿತಿದ್ದೇವೆ. ಬೆನ್ನೆಲುಬು, ಸಭೆಗೆ
ಅಂದರೆ ಬ್ಯಾಕ್ ಬೋನ್ ಆಗಿ ಒಂದು ಉಪದೇಶ ಇದೆ, ಕರ್ತನು ಕೊಟ್ಟಿದ್ದಾನೆ. ಮಾತ್ರವಲ್ಲ, ಪ್ರವಾದಿಗಳು ಮತ್ತು ಅಪೊಸ್ತಲರೆಂಬ ಅಸ್ಥಿವಾರದಲ್ಲಿ ಈ ಒಂದು ಕ್ರೈಸ್ತ ಸಭೆ ಕಟ್ಟಲ್ಪಟ್ಟಿದೆ. ಅಂದರೆ ಅಪೊಸ್ತಲರ ಉಪದೇಶ ಮತ್ತು ಪ್ರವಾದಿಗಳ ಉಪದೇಶ ಎಂಬ ಅಸ್ಥಿವಾರದಲ್ಲಿ ಕ್ರೈಸ್ತ ಸಭೆ ಕಟ್ಟಲ್ಪಟ್ಟಿದೆ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದು ಇವತ್ತಿನ ದಿನಮಾನಗಳಲ್ಲಿ ಉಪದೇಶವನ್ನು ಅನೇಕ ಕಡೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಿಲ್ಲ. ಅದಕ್ಕೆ ಕಾರಣ ಅನೇಕ ಉಂಟು. ಒಂದನೇದಾಗಿ ನಾವು ನೋಡ್ತೇವೆ, ಪ್ರಕಟಣೆ 2:20 ನಾವು ಕಲಿತ ಹಾಗೆ ಅದು ವಾಕ್ಯ ಓದಿಕೊಳ್ಳೋಣ. ನಾವು ಜೆಜಬೇಲ್ ಎಂಬವಳು ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜೆಬೆಲ್ ಎಂಬ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವೆ. ಅಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಸ್ವಘೋಷಿತ ಸೇವಕರು. ಈ ದಿನಮಾನಗಳಲ್ಲಿ ಅವರು ಒಂದು ವೇಳೆ ಕರೆ ಅವರಿಗೆ ಇರಲಿಕ್ಕಿಲ್ಲ, ಒಂದು ಕರೆ ಇರಲೂಬಹುದು, ಅದು ಎರಡರಲ್ಲಿ ಒಂದು. ಆದರೆ ಅವರಿಗೆ ಒಂದು ಸರಿಯಾದಂಥ ಒಂದು ಮಾರ್ಗದರ್ಶನ ಇಲ್ಲ, ಒಂದು ಸಭೆಯಲ್ಲಿ ಬೆಳೆದ ಅನುಭವವಿಲ್ಲ, ವಾಕ್ಯದ ಒಂದು ಸರಿಯಾದಂಥ ಒಂದು ಜ್ಞಾನ ಅಥವಾ ತಿಳುವಳಿಕೆ ಅವರಿಗೆ ಇರುವುದಿಲ್ಲ. ಕೊನೆಗೇನು ಮಾಡ್ತಾರೆ, ಒಂದು ಮೆಂಟರ್ಶಿಪ್ ಅಡಿಯಲ್ಲಿ ಅವರು ಇರುವುದಿಲ್ಲ. ಅವರು ಸ್ವಘೋಷಿತ ಅಂದರೆ ಒಂದು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಕೆಲವೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಅವರು ಸೇವಕರಾಗ್ತಾರೆ. ಎಲ್ಲರೂ ಪಾಸ್ಟ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕೂಡ ನೋಡಿ, ಯೆಜೆಬೆಲ್ ಪ್ರವಾದಿನಿಂದ ಹೇಳಿಕೊಂಡು ಜಾರತ್ವ ಮಾಡಬಹುದು, ವಿಗ್ರಹತೆ ಮಾಡು, ತಪ್ಪಾದ ಉಪದೇಶ ಮಾಡಿ ನನ್ನ ದಾಸರನ್ನು ಏನು ಮಾಡ್ತಿದ್ದಾಳೆ, ತಪ್ಪು ಮಾರ್ಗದಲ್ಲಿ ನಡೆಸುತ್ತಿದ್ದಾಳೆ. ಅಂದರೆ ಅನೇಕರು ಇವತ್ತು ತಪ್ಪು ಉಪದೇಶ ಈ ರೀತಿ ಬರಲಿಕ್ಕೆ ಸಾಧ್ಯತೆಗಳು ಇರುತ್ತದೆ ಪ್ರಿಯರೇ. ಇದರ ಇನ್ನು ಬಿದ್ದು ಹೋದವರಿಂದಲೂ ತಪ್ಪು ಉಪದೇಶಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಆದ ಕಾರಣ ಇವತ್ತು ಅನೇಕರು ಏನಾಗ್ತದೆ ಅಂದರೆ ಉಪದೇಶದ ಬಗ್ಗೆ ತಿಳುವಳಿಕೆ ಇಲ್ಲದೆ ತಪ್ಪು ಸಂದೇಶಗಳನ್ನು ಜನರಿಗೆ ಕೊಡುವಂಥದ್ದನ್ನು ಕೂಡ ನಾವು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಈಗ ನಾವು ನಿನ್ನೆ ದಿವಸ ನಾವು ಧ್ಯಾನಿದ್ದೆವು, ಈ ಒಂದು ಉಪದೇಶದ ವಿಶೇಷತೆಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಬಂದೆವು. ನಿನ್ನೆ ದಿವಸ ನಾವು ಜ್ಞಾನೋಕ್ತಿ 4ನೇ 10ನೇ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೆ. ಆ ವಾಕ್ಯವನ್ನು ಓದಿದ ನಂತರ ನಾವು ಮುಂದುವರೆಯೋಣ. ಕಂದ, ಆಲಿಸಿ ನನ್ನ ಮಾತುಗಳನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ವರ್ಷಗಳು ಹೆಚ್ಚುವವು. ಹೌದು, ಅಂದರೆ ನಿನ್ನೆ ದಿವಸ ನಾವು ಧ್ಯಾನಿಸಿದ್ದೆವು, ದೇವರ ಉಪದೇಶವನ್ನು ಆಲಿಸಿದರೆ ಜೀವಮಾನದ ವರ್ಷಗಳು ಹೆಚ್ಚುತ್ತವೆ ಅಂತೆ. ಅದಕ್ಕೆ ಕಾರಣ ಏನಂದರೆ ನೋಡಿ, ಅಕಾಲಿಕ ಮರಣ ಎಂಬುವಂಥದ್ದು ಬರುವಂಥದ್ದು ಅದು ಹೇಗೆ ಎಂಬುದಾಗಿ ನಿನ್ನೆ ದಿವಸ ನಾವು ಧ್ಯಾನಿಸಿದ್ದೇವೆ. ನಾವು ಪ್ರಾಪ್ ಚಾಪ್ಟರ್ 10:27, ಎಕ್ಲೆಸಿಯಾ 7:17, ಮಾತ್ರವಲ್ಲದೆ ಐಸೈಯಾ 55:23, ಜಾಬ್ ಚಾಪ್ಟರ್ 22:15-16 ಈ 4 ವಾಕ್ಯಗಳ ಆಧಾರದಲ್ಲಿ ಹೇಗೆ ಅಕಾಲಿಕ ಮರಣ ಬರ್ತದೆ ಎಂಬುದಾಗಿ ನಿನ್ನೆ ನಾವು ಧ್ಯಾನ ಮಾಡಿದೆವು. ಅಂದರೆ ಒಬ್ಬ ವ್ಯಕ್ತಿ ಪಾಪ ಮಾಡುತ್ತಾ ಕೊನೆಗೆ ಏನಾಗುತ್ತಾ ಪಾಪದಲ್ಲಿ ಆತನು ಜೀವಿಸುತ್ತಾನೆ. ಕೊನೆಗೆ ಏನಾಗ್ತದೆ ಅಂದರೆ ಅವನು ಮನಸಾಕ್ಷಿಯ ಸ್ವರ ಕೇಳುವುದನ್ನು ನಿಲ್ಲಿಸಿ ಬಿಡ್ತಾನೆ. ಮನಸ್ಸ ಸ್ವರ ಕೇಳುವುದು ನಿಂತು ಹೋಗುತ್ತದೆ. ಕೊನೆಗೆ ಪವಿತ್ರಾತ್ಮನ ಸ್ವರವನ್ನು ಕೇಳುವುದು ಅದು ನಿಂತು ಹೋಗುತ್ತದೆ. ಅಂದರೆ ಆತ್ಮಿಕವಾದ ಸಾವಿಗೆ ಆತನು ಬಂದು ಬಿಡ್ತಾನೆ. ಮೊದಲನೇದಾಗಿ ಆತ್ಮಿಕವಾದ ಸಾವು ಸಂಭವಿಸ್ತದೆ, ನಂತರ ಶಾರೀರಿಕವಾದಂಥ ಮರಣಕ್ಕೆ ಆತನು ತುತ್ತಾಗ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ಳತಕ್ಕದ್ದು. ಮತ್ತು ಮುಂದಿನಿಂದ ಕೂಡ ನಾವು ಆ ಸಂಗತಿಗಳನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಮತ್ತು ಅನೇಕ ತಪ್ಪು ಉಪದೇಶ ಹೇಗಿರ್ತದೆ ಅಂದರೆ, ಆತ್ಮವು ರಕ್ಷಣೆ ಹೊಂದಿದೆ, ಶರೀರದಲ್ಲಿ ಏನು ಬೇಕಾದರೆ ನಾವು ಮಾಡಬಹುದು. ಆದರೆ ಒಂದನ್ನು ತಿಳ್ಕೋಬೇಕು, ನಾವು ಶರೀರದಲ್ಲಿ ಏನು ಮಾಡಿದೆ ಅದರ ಕುರಿತಾಗಿ ಲೆಕ್ಕ ಒಪ್ಪಿಸುವಂಥ ಒಂದು ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನ ದಿವಸಗಳಲ್ಲಿ ಶಾರೀರಿಕವಾಗಿ ನಾವು ಏನು ಪಾಪಗಳನ್ನು ಮಾಡೋದರ ಕುರಿತಾಗಿ ಸ್ಪಷ್ಟವಾದ ಅಲ್ಲಲ್ಲಿಯ ಹೇಗೆ ಜೀವಿಸಿದೆ ಎಂಬ ಸ್ಪಷ್ಟವಾದ ನ್ಯಾಯ ತೀರ್ಪಿನ ವಿಷಯಗಳು ಬರುವಾಗ, ನ್ಯಾಯ ತೀರ್ಪಿಗೆ ಸಂಬಂಧವಾದ ವಿಷಯಗಳು ಭವಿಷ್ಯದಲ್ಲಿ ಬರುವಾಗ ಅದರ ಕುರಿತಾಗಿ ನಾನು ಕಲಿಸುತ್ತೆ. ಯಾವ ನ್ಯಾಯ ತೀರ್ಪು, ಯಾರಿಗೆ ನ್ಯಾಯ ತೀರ್ಪು, ಯಾವ ರೀತಿಯ ನ್ಯಾಯ ತೀರ್ಪುಗಳು ಎಂಬುದಾಗಿರುವ ವಿಷಯಗಳು ಬರುವಾಗ ಅದರ ಬಗ್ಗೆ ನಾನು ಕಲಿಸಿಕೊಡ್ತೇನೆ ಪ್ರಿಯರೇ. ಈಗ ಇಲ್ಲಿ ನಾವು ನಿನ್ನೆ ದಿವಸ ನೋಡಿದೆವು, ಕೆಲವೊಂದು ಉಪದೇಶಗಳಿಗಿರ್ತದೆ ಅಂದರೆ ಆತ್ಮದಲ್ಲಿ ರಕ್ಷಣೆ ಹೊಂದಿದ್ದು ಶರೀರದಲ್ಲಿ ನಾವು ಏನು ಬೇಕಾದರೆ ಮಾಡಿದರೆ ಅದು ತೊಂದರೆ ಇಲ್ಲ ಎಂಬುದಾಗಿ ದೇವರು ಕ್ಷಮಿಸ್ತಾನೆ, ನಾವು ಹೇಗೆ ಬೇಕಾದ ಜೀವನ ಮಾಡಬಹುದು ಎಂಬುದಾಗಿ ಹೇಳುವಂಥ ಅನೇಕ ದುರುಪದೇಶಗಳನ್ನು ನಾವು ಲೋಕದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದರೆ ನಮ್ಮ ಶರೀರವು ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಮೊದಲಾಗಿ ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದೇವೆ, ತ್ರೈಕ ದೇವರು ನಮ್ಮ ಶರೀರದ ಒಳಗಡೆ ಆತನು ವಾಸ ಮಾಡ್ತಾನೆ. ನಿಜವಾದ ದೇವಾಲಯ ಅದು ನಮ್ಮ ಶರೀರವಾಗಿದೆ ಎಂಬುದಾಗಿ ವಾಕ್ಯದ ಆಧಾರದಲ್ಲಿ ಪ್ರಿಯರೇ ನಿನ್ನೆ ದಿವಸ ಕಲಿತು. ಎರಡನೇದಾಗಿ ತಿಳ್ಕೋಬೇಕು, ಈ ಶರೀರದಲ್ಲಿ, ಈ ದೇಹದಲ್ಲಿ ಏನೆಲ್ಲ ನಡೆಸಿದೆ ಅದಕ್ಕೆ ಸಂಬಂಧವಾದ ನ್ಯಾಯ ತೀರ್ಪು ಭವಿಷ್ಯದಲ್ಲಿ ನಮಗೆ ಬರ್ತದೆ. ನಾವು ಒಂದೆರಡು ವಾಕ್ಯ ಮಾತ್ರ ಓದಿಕೊಳ್ಳೋಣ. ನಾವು ರೋಮಪುರದ ಪತ್ರಿಕೆ 14-12 ವಾಕ್ಯ ಓದಿ.
ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರವನ್ನು ಕೊಡಬೇಕೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಪ್ರಕಟಣೆ ಪುಸ್ತಕ ನಾವು 20ನೇ ಅಧ್ಯಾಯ 11ರಿಂದ 14ನೇ ವಾಕ್ಯ ಕೂಡ ಓದಿಕೊಳ್ಳೋಣ. ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿಂದ ಸತ್ತವರನ್ನು ಒಪ್ಪಿಸಿತು. ನೋಡಿ ಸಾಕು, ಇಲ್ಲಿ ಅವರವರ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಲ್ಲಿ ಆಗುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ನಾವು ನಿನ್ನೆ ದಿವಸ ನಾವು ಓದಿ ನಿಲ್ಲಿಸಿದ್ದು 1 ಕೊರಿಂಥ 6ನೇ ಅಧ್ಯಾಯ 12ರಿಂದ 18ನೇ ವಾಕ್ಯ. ಆ ವಾಕ್ಯಗಳನ್ನು ನಾವು ಮುಂದುವರಿಸೋಣ ಪ್ರಿಯರೇ. 12ರಿಂದಲೇ ಓದಿ, ತೊಂದರೆ ಇಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೇನೋ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಇಲ್ಲಿ ಸ್ಪಷ್ಟವಾದಂತ ಮಾತುಗಳನ್ನು ಇಲ್ಲಿ ನಾವು 1 ಕೊರಿಂಥ 10:23 ಕೂಡ ಒಂದು ವಾಕ್ಯ ಓದಿ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ನನಗೆ ಸ್ವಾತಂತ್ರ್ಯ ಇದೆ, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ. ನಮಗೆ ಸ್ವಾತಂತ್ರ್ಯ ಇದೆ, ಅದರ ಅರ್ಥ ಸ್ವಾತಂತ್ರ್ಯ ಇದೆ ಅಂತ ಈ ಸ್ವಾತಂತ್ರ್ಯವನ್ನು ತಪ್ಪಾದ ಕೆಲಸಕ್ಕೆ ನಾವು ಬಳಸಲಿಕ್ಕೆ ನಾವು ಆಗುವುದಿಲ್ಲ, ಪಾಪಕ್ಕಾಗಿ ಇದನ್ನು ಬಳಸಲಿಕ್ಕೆ ನಾವು ಆಗುವುದಿಲ್ಲ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ನಮಗೆ ಏನು ಬೇಕಾದರೆ ಮಾಡಿಸೋ ಸ್ವ ಇಚ್ಛೆ ಇದೆ. ಮನುಷ್ಯನಿಗೆ ದೇವರು ಸ್ವ ಇಚ್ಛೆ ಕೊಟ್ಟಿದ್ದಾನೆ. ರಕ್ಷಣೆ ಹೊಂದಿದವನಿಗೂ ಸ್ವ ಇಚ್ಛೆ ಇದೆ, ರಕ್ಷಣೆ ಹೊಂದದವನಿಗೂ ಸ್ವ ಇಚ್ಛೆ ಇದೆ. ಮನುಷ್ಯನಿಗೆ ಸ್ವ ಇಚ್ಛೆ ಕೊಟ್ಟಿದ್ದ. ಪಾಪ ಮಾಡುವುದಕ್ಕೆ ತೀರ್ಮಾನ ಮಾಡಬಹುದು, ಪಾಪ ಮಾಡದೇ ಇರುವುದಕ್ಕೆ ಕೂಡ ನಾವು ತೀರ್ಮಾನವನ್ನು ಮಾಡಬಹುದು. ಅದು ನಮಗೆ ಬಿಟ್ಟಂಥ ವಿಚಾರವಾಗಿದೆ. ಅದು ಎಲ್ಲವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಅದೆಲ್ಲೋ ವಿಹಿತ ಅಲ್ಲ, ಎಲ್ಲೋ ಭಕ್ತಿಯನ್ನು ಕೂಡ ಬೆಳೆಸುವುದಿಲ್ಲ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಮುಂದೆ ಓದಿ. ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೆ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕುವನು. ಆದರೂ ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. ದೇವರು ಕರ್ತನನ್ನು ಎಬ್ಬಿಸಿದ್ದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದು. ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂತವುಗಳನ್ನು ತೆಗೆದು ಬಿಟ್ಟು ಸೂಳೆಯ ಅಂಗಗಳಾಗ ಮಾಡಬಹುದು. ಎಂದಿಗೂ ಮಾಡಬಾರದು. ಯಾಕಂದ್ರೆ ಈ ಶರೀರದಲ್ಲಿ ತ್ರೈಕ ದೇವರು ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಅಂಗಗಳನ್ನು ಪಾಪಕ್ಕೆ ನಾವು ಒಪ್ಪಿಸಿಕೊಡ್ಲಿಕ್ಕೆ ಆಗೋದು. ನಿನ್ನೆ ದಿವಸ ನಾವು ರೋಮ 6ನೇ 12ರಿಂದ 23 ವಾಕ್ಯದ ಆಧಾರದಲ್ಲಿ ನಾವು ಯಾವುದಕ್ಕೆ ನಮ್ಮ ಅವಯವಗಳನ್ನು ಒಪ್ಪಿಸಿಕೊಡಬೇಕೆಂಬುದಾಗಿ ನಿನ್ನೆ ದಿವಸ ನಾವು ಅನೇಕ ವಿಷಯಗಳನ್ನು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಆದ ಕಾರಣ ನಾವು ಪವಿತ್ರತೆಗಾಗಿ ನಮ್ಮ ಶರೀರವನ್ನು ಒಪ್ಪಿಸಿಕೊಡಬೇಕು. ಪವಿತ್ರವಾದ ಕಾರ್ಯಗಳಿಗಾಗಿ, ನೀತಿಯ ಕಾರ್ಯಗಳಿಗಾಗಿ ಈ ಶರೀರದ ಅವಯವಗಳನ್ನು ಒಪ್ಪಿಸಿಕೊಡಬೇಕೆಂಬುದನ್ನು ತಿಳ್ಕೊಳ್ತಕ್ಕದ್ದು ಪ್ರಿಯರೇ. ಮುಂದೆ ಓದಿ. ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ಆತನು ಒಂದೇ ದೇಹವಾಗುತ್ತಾನೆ. ಸೂಳೆಯೊಂದಿಗೆ ಯಾರು ಸಂಸರ್ಗ ಮಾಡ್ತಾನಲ್ಲ, ಅವಳೊಂದಿಗೆ ಆತನು ಒಂದೇ ದೇಹವಾಗುತ್ತಾನೆ. ಓಕೆ, ಮುಂದೆ ಓದಿ. ನಿಮಗೆ ತಿಳಿಯದು ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗಿರುವರೆಂದು ದೇವರು ಹೇಳುತ್ತಾನಲ್ಲ. ಕರ್ತನ ಸಂಸರ್ಗದಲ್ಲಿರುವವರು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾರೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. 18ನೇ ವಾಕ್ಯ ಅಲ್ಲ, ಜಾರತ್ವಕ್ಕೆ ದೂರ
ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ. ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಸ್ಪಷ್ಟವಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ಜಾರತ್ವ ಮಾಡುವಂತ ಪ್ರತಿಯೊಂದು ವ್ಯಕ್ತಿಯು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಇಲ್ಲಿ ಮಾಡ್ತಾನೆ ನೋಡಿ. ಮುಂದೆ ಓದಿ, 20 ಓದ್ಬೇಕು. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನು ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಏನ್ ಮಾಡ್ಬೇಕು? ದೇವರ ಪ್ರಭಾವವನ್ನು ಪ್ರಚಾರ ಪಡಿಸಬೇಕು. ಅಲ್ಲಲ್ಲೂಯ, ಈ ದೇಹದೊಳಗೆ ದೇವರು ವಾಸ ಮಾಡ್ತಾ ಇದ್ದಾನೆ. ಆದ ಕಾರಣ ಈ ದೇಹದ ಮೂಲಕ ದೇವರಿಗೆ ಮಹಿಮೆ ಆಗುವಂತ ರೀತಿಯಲ್ಲಿ ನಾವು ನಡ್ಕೋಬೇಕು. ದೇವರ ಪ್ರಭಾವ, ದೇವರ ಮಹಿಮೆಯನ್ನು ಪ್ರಕಟಪಡಿಸಬೇಕೆಂಬುದಾಗಿ ಅಲ್ಲಿ ಕರ್ತನು ಪೌಲನ ಮೂಲಕವಾಗಿ ನಮಗೆ ಆಲೋಚನೆ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಹಾಗಾದ್ರೆ ದೀರ್ಘಾಯುಷ್ಯ ವೃದ್ಧಿ ದಿನ ಒಂದು ಉಪದೇಶ ಏನ್ ಮಾಡ್ತದೆ ಅಂದ್ರೆ, ಯಾರು ಉಪದೇಶಕ್ಕೆ ಕಿವಿ ಕೊಡ್ತಾರೆ ಅವರ ಆಯುಸ್ಸು ವೃದ್ಧಿ ಆಗುತ್ತದೆ. ಅದು ಇಲ್ಲದಿದ್ದರೆ ಏನಾಗ್ತದೆ ಅಂದ್ರೆ, ಈ ಉಪದೇಶಕ್ಕೆ ಕಿವಿಗೊಡೋರು ಏನಾಗ್ತಾರೆ ಅಂದ್ರೆ ಕೊನೆಗೆ ಏನಾಗ್ತದೆ? ಆತ್ಮಿಕ ಮರಣ ಸಂಭವಿಸುತ್ತದೆ. ಅದರ ನಂತರ ಆತ್ಮಿಕ ಮರಣ ಸಂಭವಿಸುವಾಗ ಮನಸಾಕ್ಷಿಯ ಸ್ವರ, ದೇವರ ವಾಕ್ಯದ ಸ್ವರ ಅಥವಾ ಪವಿತ್ರಾತ್ಮನ ಸ್ವರ ಎಲ್ಲ ಕೇಳುವುದನ್ನು ನಿಲ್ಲಿಸಿಬಿಡ್ತಾನೆ. ಮತ್ತೆ ಆ ಸ್ವರ ಕೇಳುವುದೇ ನಿಂತು ಹೋಗುತ್ತದೆ. ಕೊನೆಗೆ ಆತನು ಪಾಪದಲ್ಲಿ ಆತನು ಸತ್ತು ಹೋಗುತ್ತಾನೆ, ಆತ್ಮದಲ್ಲಿ ಸತ್ತು ಹೋಗುತ್ತಾನೆ. ಕೊನೆಗೆ ಅಕಾಲಿಕ ಮರಣಕ್ಕೆ, ಶಾರೀರಿಕ ಮರಣಕ್ಕೆ ಆತನು ತುತ್ತಾಗ್ತಾನೆ ಎಂಬುದನ್ನು ಚೆನ್ನಾಗಿ ತಿಳ್ಕೋಬೇಕು. ನಾವು 1 ಕುರಿತ 11ನೇ ಅಧ್ಯಾಯ ನಾವು 27, 28, 29, 30ನೇ ವಾಕ್ಯ 31ವರೆಗೆ ನಾವು ನೋಡುವುದಾದರೆ ಅಲ್ಲಿ ಕರ್ತನ ಭೋಜನ ತಪ್ಪಾಗಿ ಸ್ವೀಕರಿಸುವರ ವ್ಯಕ್ತಿಗಳ ಬಗ್ಗೆ, ತಮ್ಮ ಅಯೋಗ್ಯವಾಗಿ ಯಾರಾದ್ರಲ್ಲಿ ಪಾಲು ತೆಗೆದುಕೊಳ್ತಾರೋ, ಸ್ವಾಪರೀಕ್ಷೆ ಮಾಡದೆ ಅದ್ರಲ್ಲಿ ಏನಾಗ್ತದೆ ಅಂದರೆ ಅನೇಕರು ಬಲಹೀನರಾಗುತ್ತಾರೆ, ಅನೇಕ ರೋಗಿಗಳಾಗುತ್ತಾರೆ ಮತ್ತು ಅನೇಕರು ಸತ್ತು ಹೋಗ್ತಾರೆ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. 2ನೇ ಉಪದೇಶದ ವಿಶೇಷತೆ ಬಗ್ಗೆ ನಾವು ಇವತ್ತಿನಿಂದ ಕಲಿತುಕೊಳ್ಳೋಣ ಪ್ರಿಯರೇ. 2ನೇದಾಗಿ ನಾವು ಜ್ಞಾನೋಕ್ತಿ 4:11 Proverbs chapter 4:11 ವಾಕ್ಯ ಓದಿಕೊಳ್ಳೋಣ. ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು. ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಡೆಸುವೆನು. ಸ್ಪಷ್ಟವಾದ ವಾಕ್ಯ. ಯಾವ ಮಾರ್ಗ ದೇವರು ಉಪದೇಶಿಸ್ತಾನೆ? ಜ್ಞಾನ ಮಾರ್ಗ. ಅಲ್ಲಲ್ಲಿಯ ಜ್ಞಾನ ಮಾರ್ಗ ಉಪದೇಶ ನಮಗೆ ಜ್ಞಾನ ಮಾರ್ಗದಲ್ಲಿ ನಮ್ಮ ನಡೆಸುವಂಥದ್ದು. ಮಾತ್ರ ಧರ್ಮ ಮಾರ್ಗದಲ್ಲಿ ಈ ಒಂದು ಉಪದೇಶವು ನಮ್ಮನ್ನು ನಡೆಸುವಂಥದ್ದು ಆಗಿರುತ್ತದೆ ಪ್ರಿಯರೇ. ಉಪದೇಶ ಅದಕ್ಕಾಗಿ ಸಭೆಗೆ ಬೇಕಾಗಿದೆ. ಅಲ್ಲಲ್ಲಿಯ ಜ್ಞಾನ ಮಾರ್ಗ, ಧರ್ಮ ಮಾರ್ಗ, ಅಲ್ಲಲ್ಲಿಯ ಆ ಮಾರ್ಗದಲ್ಲಿ ನಾನು ಮತ್ತು ನೀವು ನಡೆಯಬೇಕಾದ್ರೆ ನಮಗೆ ಉಪದೇಶದ ಅತಿ ಅವಶ್ಯಕತೆ ಇದೆ. ಇವತ್ತು ದುರುಪದೇಶಗಳು ಜ್ಞಾನ ಮಾರ್ಗದಲ್ಲೆಲ್ಲ ನಡೆಸುವಂಥದ್ದು, ಧರ್ಮ ಮಾರ್ಗದಲ್ಲಿ ಅಲ್ಲ. ಹೇಗೆ ಬೇಕಾದರೆ ಜೀವನ ಮಾಡಬಹುದು. ಯೇಸ್ವಾಮಿ ಎಲ್ಲವನ್ನು ಮಾಡಿ ಮುಗಿಸಿ ಅದಕ್ಕೆ ನಾವು ಏನು ಬೇಕಾದರೆ ಮಾಡ್ಬೋದು, ಹೇಗೆ ಬೇಕಾದರೆ ಜೀವಿಸಬಹುದು ಎಂಬುದಾಗಿ ಹೇಳುವಂಥ ಅನೇಕ ದುರುಪದೇಶಗಳನ್ನು ಇವತ್ತು ಇಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಇಲ್ಲಿ ನಾವು ನೋಡ್ತೇವೆ, ಉಪದೇಶ ನಮ್ಮ ಜ್ಞಾನ ಮಾರ್ಗದಲ್ಲಿಯೂ ಧರ್ಮ ಮಾರ್ಗದಲ್ಲಿಯೂ ಅದು ನಮ್ಮನ್ನು ನಡೆಸುವಂಥದ್ದು ಆಗಿರುತ್ತದೆ ಪ್ರಿಯರೇ. ಇಲ್ಲಿ ನಾವು ನೋಡೋದಾದ್ರೆ 119 ಕೀರ್ತನೆ 11ನೇ ವಾಕ್ಯ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆಂಬುದಾಗಿ ಅಲ್ಲಿ ದಾವೀದನು ಹೇಳುವಂಥದ್ದನ್ನು ಕಾಣ್ತೇವೆ. 119 ಕೀರ್ತನೆ 9ನೇ ವಾಕ್ಯ, ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರೆಂಬುದಾಗಿ ಕೂಡ ಅಲ್ಲಿ ದಾವೀದನು ಹೇಳುವಂಥದ್ದು ನೋಡ್ತೇವೆ. ಹಾಗಾದರೆ ಉಪದೇಶ ನಮ್ಮನ್ನು ಜ್ಞಾನ ಮಾರ್ಗಕ್ಕೆ, ಧರ್ಮ ಮಾರ್ಗಕ್ಕೆ ನಮ್ಮನ್ನು ನಡೆಸುವಂಥದ್ದೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ತೇವೆ. ಉಪದೇಶ ಹೊಂದುವಂಥ ವ್ಯಕ್ತಿಯ ಜೀವಿತದಲ್ಲಿ ಬದಲಾವಣೆಗಳು ಸಂಭವಿಸುತ್ತದೆ. ಅವನು ಒಂದು ವೇಳೆ ರಕ್ಷಣೆ ಹೊಂದಿದ ನಂತರ ಅವನಿಗೆ ಗೊತ್ತಿರಲಿಕ್ಕಿಲ್ಲ ಇದು ಸರಿ ಇದು ತಪ್ಪು ಎಂಬುದಾಗಿ. ಆತನ ಮುಂಚಿನ ಹಾಗೇನೆ ಒಂದು ವೇಳೆ ವ್ಯವಹಾರಗಳಲ್ಲಿ ವಂಚನೆ ಮಾಡುವಂಥದ್ದು,
ಅಥವಾ ಸುಳ್ಳು ಲೆಕ್ಕಗಳನ್ನು ಕೊಡುವಂಥದ್ದು, ಸುಳ್ಳಾದ ಒಂದು ಜೀವಿತವನ್ನು ಜೀವಿಸುವಂಥದ್ದು, ಅಥವಾ ಪಾಪ ಮಗಳನ್ನು ಮಾಡುವಂಥ ಆ ರೀತಿಯಲ್ಲಿ ಮುಂದುವರಿತಾ ಇರ್ಬೋದು. ಆದರೆ ಉಪದೇಶ ಆ ವ್ಯಕ್ತಿಯನ್ನು ಜ್ಞಾನ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಆ ವ್ಯಕ್ತಿಯನ್ನು ನಡೆಸುತ್ತದೆ ಪ್ರಿಯರೇ. ಅಲ್ಲಲ್ಲಿ ಆ ವ್ಯಕ್ತಿಯ ಜೀವಿತದಲ್ಲಿ ಒಂದು ರೂಪಾಂತರವನ್ನು, ಒಂದು ಬದಲಾವಣೆಯನ್ನು ಉಪದೇಶವು ತರುತ್ತದೆ ಎಂಬುದಾಗಿ ನಾವು ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಕೊನೆಗೆ ಅವನೇನು ಮಾಡ್ತಾನೆ, ಉಪದೇಶ ಕೇಳಿ ಕೇಳಿ ತಪ್ಪಾದ ಮಾರ್ಗದಿಂದ ಆತನು ಮಾನಸಾಂತರ ಪಟ್ಟು ಆತನು ಬಿಡುಗಡೆ ಹೊಂದಿ ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಆತನು ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಓಕೆ, ನಾವು ಮೂರನೇ ವಿಶೇಷತೆ ನಾವು ನೋಡುವ. ಈ ಒಂದು ಉಪದೇಶದ ಮೂರನೇ ವಿಶೇಷತೆ ನಾವು ಪ್ರಾಪ್ ಚಾಪ್ಟರ್ 4 ವರ್ಸಸ್ 12 ಜ್ಞಾನೋಕ್ತಿ 4:12 ವಾಕ್ಯ ಓದಿ. ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು, ಓಡಿದರೆ ಮುಗ್ಗರಿಸುವುದಿಲ್ಲ. ಉಪದೇಶ ಕೇಳುವಾಗ, ನಾವು ನಡೆಯುವಾಗ ನಮ್ಮ ಹೆಜ್ಜೆಗೆ ಏನಾಗುವುದಿಲ್ಲ ಅಂದ್ರೆ ಇಕ್ಕಟ್ಟು ಆಗುವುದಿಲ್ಲ. ಅಂದ್ರೆ ನಮ್ಮ ಹೆಜ್ಜೆ ಸರಿಯಾದ ನೀಟಾದ ಮಾರ್ಗದ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡ್ತದೆ ಉಪದೇಶ ಪ್ರಿಯರೇ. ತಪ್ಪು ಮಾರ್ಗದಲ್ಲಿ ಅಂದರೆ ನಮ್ಮ ಹೆಜ್ಜೆ ಹೋಗುವುದಿಲ್ಲ. ಅದಕ್ಕೆ 119 ಕೀರ್ತನೆ 105 ವಾಕ್ಯ ಏನು ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೆಂಬುದಾಗಿ ಅಲ್ಲಿ ದಾವೀದನು ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಹೆಜ್ಜೆಗೆ ಇಕ್ಕಟ್ಟಾಗುವುದಿಲ್ಲ. ಅಲ್ಲಲ್ಲಿಯ ಉಪದೇಶ ನಾವು ಕೇಳುವುದಾದರೆ ಆ ಉಪದೇಶದ ಪ್ರಕಾರ ನಾವು ಜೀವಿಸಲಿಕ್ಕೆ ತೀರ್ಮಾನ ಮಾಡ್ತೇವೆ. ಕೊನೆಗೆ ನಮ್ಮ ಹೆಜ್ಜೆ ಅದು ಇಕ್ಕಟ್ಟಾಗುವುದಿಲ್ಲ. ಮಾತ್ರವಲ್ಲ, ಏನು ಹೇಳ್ತಾರೆ ಮುಂದೆ 12ನೇ ವಾಕ್ಯ, ಓಡಿದರೆ ಮುಗ್ಗರಿಸುವುದಿಲ್ಲ. ಮುಗ್ಗರಿಸಿ ಬೀಳುವಂತ ಯಾವುದೇ ವಿಧವಾದ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತೆ. ಕಾರಣ ಏನು ಗೊತ್ತುಂಟಾ, ನಾವು ಉಪದೇಶದಲ್ಲಿ ಜೀವಿಸ್ತಾ ಇದ್ದೇವೆ. ಉಪದೇಶದಲ್ಲಿ ನಾವು ನಡೀತಾ ಇರುವ ನಿಮಿತ್ತವಾಗಿ ಆ ರೀತಿಯ ತಪ್ಪುಗಳು ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ನಡೆಯುವುದಿಲ್ಲ ಪ್ರಿಯರೇ. ಓಕೆ, 4ನೇದಾಗಿ ನಾವು ಮುಂದಕ್ಕೆ ನಾವು ನೋಡುವ 20ರಿಂದ 22ನೇ ವಾಕ್ಯ, ಪ್ರಾಪ್ ಚಾಪ್ಟರ್ 4 ವರ್ಸಸ್ 20, 21, 22. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು. ದೇಹಕ್ಕೆಲ್ಲ ಅವೇ ಆರೋಗ್ಯವು. ನೋಡಿ, ಉಪದೇಶ ನಮಗೆ ಜೀವ ಕೊಡುತ್ತದೆ. ಮಾತ್ರವಲ್ಲ, ನಮಗೆ ಆರೋಗ್ಯಭರಿತವಾದ ಜೀವಿತದಲ್ಲಿ ಅದು ನಡೆಸುವಂಥದ್ದೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಪಾಪ ಎಂಬುವಂಥದ್ದು ಅದು ಅನಾರೋಗ್ಯಕ್ಕೆ ನಡೆಸುತ್ತದೆ ಪ್ರಿಯರೇ. ರೋಗ ಬರೋದಕ್ಕೆ ಕಾರಣನೇ ಪಾಪ ಪ್ರಿಯರೇ. ಅದಕ್ಕೆ 103ನೇ ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ನಿನ್ನ ಪಾಪಗಳು ಕ್ಷಮಿಸುವವನು ಸಮಸ್ತ ರೋಗಗಳನ್ನು ವಾಸಿ ಮಾಡೋಣ ಅಂತ ಹೇಳ್ತದೆ. 103ನೇ ಕೀರ್ತನೆಯಲ್ಲಿ ನಾವು 3ನೇ ವಾಕ್ಯ ಸಿಕ್ಕಿದ್ರೆ ಓದಿ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಪಾಪವು ಕ್ಷಮಿಸಲ್ಪಡದೆ ರೋಗ ಗುಣ ಆಗುವುದಿಲ್ಲ. ರೋಗಕ್ಕೂ ಪಾಪಕ್ಕೂ ಒಂದು ಕನೆಕ್ಷನ್ ಇದೆ. ನಾವು ಮಾರ್ಕ್ ಚಾಪ್ಟರ್ 2 ಅಲ್ಲಿ 1ನೇ ವಾಕ್ಯದಿಂದ, ಮ್ಯಾಥ್ಯೂ ಚಾಪ್ಟರ್ 9 1ನೇ ವಾಕ್ಯದಿಂದ ಓದುವುದಾದರೆ ಅಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಯ ಕುರಿತಾಗಿ ನೋಡ್ತೇವೆ. ಆತನನ್ನು ಕೆಲವು ಹೊತ್ತುಕೊಂಡು ಯೇಸುವಿನ ಬಳಿಗೆ ಬರ್ತಾರೆ. ಅವನಿಗೆ ಯೇಸು ಕೈ ಇಟ್ಟು ಪ್ರಾರ್ಥನೆ ಮಾಡಲಿಲ್ಲ, ಅವನ ರೋಗವನ್ನು ಗದರಿಸಲಿಲ್ಲ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವು ಎಂಬುದು ಹೇಳಿದ ಕೂಡಲೇ ಅವನ ರೋಗ ಅಲ್ಲಿ ವಾಸಿಯಾಗುವಂಥದ್ದನ್ನು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಪುನಃ ನಾವು ಇಲ್ಲಿ 4:20ರಿಂದ 22ನೇ ವಾಕ್ಯ ಜ್ಞಾನೋಕ್ತಿಗೆ ನಾವು ಬರುವುದಾದರೆ ಅಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ಅವುಗಳನ್ನು ಹೊಂದುವವರಿಗೆ ಅದು ಜೀವವು, ಶರೀರಕ್ಕೆಲ್ಲ ದೇಹಕ್ಕೆಲ್ಲ ಅವು ಆರೋಗ್ಯವನ್ನು ತರುತ್ತವೆ ಎಂಬುದಾಗಿ ನಾವು ಚೆನ್ನಾಗಿ ಉಪದೇಶದ ಮಾರ್ಗದಲ್ಲಿ ನಡೆಯುವುದಾದರೆ ಏನಾಗ್ತದೆ ಅಂದರೆ ನಾವು ಜೀವವನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲ, ನಮ್ಮ ಶರೀರದಲ್ಲಿ ಆರೋಗ್ಯಭರಿತರಾಗಿ ನಾವು ಜೀವಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಪಾಪ ಎಂಬುವಂಥದ್ದು ಒಬ್ಬ ವ್ಯಕ್ತಿ ಜೀವಿತದ ರೋಗವನ್ನು ತಗೊಂಡು ಬರ್ತದೆ. ಕೊನೆಗೆ ರೋಗ ಏನಾಗ್ತದೆ, ಮರಣಕ್ಕೆ ನಡೆಸುತ್ತದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಆದ ಕಾರಣ ಪಾಪವನ್ನು ಪ್ರತಿ ದಿವಸ ನಾವು ಕನ್ಫೆಸ್ ಮಾಡಬೇಕು. ಆದರೆ ಅದರ ಅರ್ಥ ಪಾಪ ಮಾಡೋದು ಕನ್ಫೆಸ್ ಮಾಡೋದಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾದವನು ಪಾಪದಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಪಾಪದಲ್ಲಿ ಬೀಳುವುದಕ್ಕೆ ಆಕಸ್ಮಿಕವಾಗಿ ಸಾಧ್ಯ ಇದೆ. ಆದರೆ ಪಾಪದಲ್ಲಿ ಬೇಕೆಂದೇ ಪಾಪ ಮಾಡಿ ಪಾಪದಲ್ಲಿ ಆ ವ್ಯಕ್ತಿಯು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. 5ನೇದಾಗಿ ನಾವು ಉಪದೇಶದ ಒಂದು ವಿಶೇಷತೆಯನ್ನು ತಿಳ್ಕೊಳ್ಳೋಣ. ನಾವು ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 22ನೇ ವಾಕ್ಯ, ಪ್ರಾಪ್ ಚಾಪ್ಟರ್ 6 ವರ್ಸಸ್ 22 ಅಲ್ಲಿ 3 ವಿಧವಾದ ಕಾರ್ಯವಂತು. ಓದಿ.
ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು. ಐದನೇದಾಗಿ ನಾವು ನೋಡ್ತೇವೆ ಇಲ್ಲಿ, ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುತ್ತದೆ. ನಾವು ನಡೆಯುವಾಗ ಈ ಉಪದೇಶವು ನಿನ್ನನ್ನು ನಡೆಸುವಂಥದ್ದು, ನಮ್ಮನ್ನು ನಡೆಸುತ್ತದೆ. ಉಪದೇಶವು ನಡೆಸುತ್ತದೆ ಪ್ರಿಯರೇ. ಅಂದರೆ ನಾವು ನಡೆಯುವಾಗ ಹೇಗೆ ನಡೆಯಬೇಕು, ಯಾವ ರೀತಿ ನಡ್ಕೋಬೇಕು, ಹೇಗೆ ನಾವು ಜೀವಿಸಬೇಕು, ಯಾವ ರೀತಿ ಮುಂದಕ್ಕೆ ಹೋಗಬೇಕು, ಈ ಉಪದೇಶವು ನಮ್ಮನ್ನು ನಡೆಸುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಉಪದೇಶ ಇದ್ದರೆ ನಾವು ನಡೆಯುವುದಕ್ಕೆ ನಾವು ಕಲಿತುಕೊಳ್ತೇವೆ, ಯಾವ ರೀತಿ ನಡೆಯಬಹುದು, ಯಾವ ರೀತಿಯ ಜೀವನ ಮಾಡಬಹುದು ಎಂಬುದಾಗಿ ಉಪದೇಶದ ಮೂಲಕವಾಗಿ ನಾವು ಕಲಿತುಕೊಳ್ತೇವೆ. ಮತ್ತು ಈಗ ಓದಿ 22ನೇ ವಾಕ್ಯ. ಮಲಗಿಕೊಂಡಾಗ ಕಾಯುವುದು. 6ನೇದಾಗಿ ಮಲಗಿಕೊಂಡಾಗ ಈ ಉಪದೇಶವು ನಮ್ಮನ್ನು ಕಾಯುತ್ತದೆ, ಪ್ರೊಟೆಕ್ಟ್ ಮಾಡ್ತದೆ. ಉಪದೇಶ ಏನು ಮಾಡ್ತದೆ? ಮಲಗಿದಾಗ ನಮ್ಮನ್ನು ಇದು ಪ್ರೊಟೆಕ್ಟ್ ಮಾಡ್ತದೆ, ಇದು ಕಾಯ್ತದೆ, ಕಾಪಾಡ್ತದೆ ಅಂತ ಉಪದೇಶವು. ಓಕೆ, 7ನೇದಾಗಿ ಮುಂದಕ್ಕೆ ಅದೇ ವಾಕ್ಯ ಓದಿ ಪುನಃ. ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತಾಡುವುದು. ನಾವು ಉಪದೇಶ 7ನೇದಾಗಿ ಎಚ್ಚರಗೊಂಡಾಗ ಇದು ನಮ್ಮೊಟ್ಟಿಗೆ ಅದು ಮಾತಾಡ್ತದೆ. ಪ್ರೈಸ್ ಗಾಡ್. ಉಪದೇಶ ನಮ್ಮೊಟ್ಟಿಗೆ ಮಾತಾಡ್ತದೆ ಪ್ರಿಯರೇ. ಹೇಗೆ ಅಂದರೆ ಹಲ್ಲೆಲೂಯಾ, ಉಪದೇಶ ನಮಗೆ ಕಲಿಸುತ್ತದೆ, ಟೀಚ್ ಮಾಡ್ತದೆ. ಈ ಉಪದೇಶ ಏನು ಮಾಡ್ತದೆ? ಟೀಚ್ ಮಾಡ್ತದೆ, ಕಲಿಸುತ್ತದೆ ನಮಗೆ ಉಪದೇಶ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ 1 John ಗಾಸ್ಪಲ್ ಚಾಪ್ಟರ್ 2:27, 1 ಯೋಹನ್ನ 2:27ನೇ ವಾಕ್ಯ ಕೂಡ ಓದುವ. ನೀವು ಹೊಂದಿದ ಅಭಿಷೇಕ ಅದು ಟೀಚ್ ಮಾಡ್ತದೆ ಅಂತ ಹೇಳ್ತೇವೆ. ಓದಿ 1 ಯೋಹನ್ನ 2:27. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅಂದ್ರೆ ಅರ್ಥ, ನಮಗೆ ಯಾವುದೇ ಪಾಸ್ಟರ್ ಬೇಡ, ನಮಗೆ ಯಾವುದೇ ಲೀಡರ್ ಬೇಡ ಎಂಬುದಾಗಿ ಅರ್ಥ ಅಲ್ಲ ಇದರದ್ದು. ಅಂದರೆ ದಿನದ 24 ಗಂಟೆ ಒಬ್ಬ ಪಾಸ್ಟರ್, ಒಬ್ಬ ಲೀಡರ್, ಒಬ್ಬ ವಿಶ್ವಾಸಿಯ ಜೊತೆಯಲ್ಲಿ, ಕ್ರೈಸ್ತ ವಿಶ್ವಾಸ ಜೊತೆಯಲ್ಲಿ ವಾಸ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಪಾಸ್ಟರ್ ನಮ್ಮೊಟ್ಟಿಗಿರುವಂಥದ್ದು ಒಂದು ವಾರದಲ್ಲಿ ಒಂದು ಆರಾಧನೆ ಟೈಮಲ್ಲಿ ಇರ್ಬೋದು, ಅಥವಾ ಬೈಬಲ್ ಸ್ಟಡಿ ಟೈಮಲ್ಲಿ, ಕಾಟೇಜ್ ಮೀಟಿಂಗ್ ಟೈಮಲ್ಲಿ ಇರ್ಬೋದು. 24 ಗಂಟೆ ಒಬ್ಬ ಸೇವಕರು, ಒಬ್ಬ ವಿಶ್ವಾಸಿಯೊಟ್ಟಿಗೆ ಇರಲಿಕ್ಕೆ ಆಗಲ್ಲ. ಆದರೆ ಮಾಡಿದಂಥ ಉಪದೇಶ ಇರ್ತದಲ್ಲ, ಅದು ನಮ್ಮೊಟ್ಟಿಗೆ ಇರ್ತದೆ. ಆ ಉಪದೇಶ ನಮ್ಗೆ ಏನು ಮಾಡ್ತದೆ? ಅದು ನಮ್ಮ ಜೊತೆ ಮಾತಾಡ್ತಾ, ರೈಟ್ ಟೈಮಲ್ಲಿ ಅದು ಮಾತಾಡ್ತದೆ. ಇದು ಸರಿ, ಇದು ತಪ್ಪು, ಈ ರೀತಿ ಹೋಗಬಹುದು, ಈ ರೀತಿ ನಡೆಯಬಹುದು ಎಂಬುದಾಗಿ ಈ ಉಪದೇಶ ನಮಗೇನು ಮಾಡ್ತದೆ? ಅದು ಟೀಚ್ ಮಾಡುವಂಥದ್ದು, ಕಲಿಸುವಂಥದ್ದಾಗಿದೆ. ಅದಕ್ಕಾಗಿ ಕೇಳಲ್ಪಟ್ಟಂಥ ಉಪದೇಶದ ಕಡೆಗೆ ಹೆಚ್ಚಾದ ಗಮನವನ್ನು ನಾವು ಕೊಡುವರಾಗಿರಬೇಕು ಪ್ರಿಯರೇ. 8ನೇ ವಿಶೇಷತೆಯನ್ನು ನೋಡಿಕೊಳ್ಳುವ. 8th ಸ್ಪೆಷಾಲಿಟಿ ಈ ಡಾಕ್ಟ್ರಿನ್ ಬಗ್ಗೆ, ಉಪದೇಶದ ಬಗ್ಗೆ ಇರುವಂಥದ್ದು. ನಾವು ಪ್ರಾಪ್ ಚಾಪ್ಟರ್ 8:33 ವಾಕ್ಯ ಓದುವ. ಜ್ಞಾನೋಕ್ತಿ 8:33. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಉಪದೇಶವನ್ನು ಕೇಳುವಾಗ ಮತ್ತೆ ಕೇಳುವಾಗ ಹೆಚ್ಚು ಜ್ಞಾನವಂತರಾಗುವುದಕ್ಕೆ ಸಾಧ್ಯವಾಗ್ತದೆ, ಹೆಚ್ಚು ಜ್ಞಾನವಂತರಾಗುತ್ತದೆ. ಅದಕ್ಕಾಗಿ ನೋಡಿ, ಅಪೊಸ್ತಲರ 2ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಅವತ್ತು ಪೇತ್ರನ ಸಂದೇಶ ಕೇಳಿ 3,000 ಜನ ರಕ್ಷಣೆ ಹೊಂದಿದ್ರು. ಅವ್ರ ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡ್ರು. 42ನೇ ವಾಕ್ಯ ಹೇಳ್ತದೆ, ಅವ್ರು 4 ಸಂಗತಿ ಮಾಡುತ್ತಿದ್ರು. ಅದು 4 ಸಂಗತಿಯಲ್ಲಿ ಒಂದು ಸಂಗತಿ, ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ ಅವರು ನಿರತರಾಗಿದ್ದರು ಪ್ರಿಯರೇ. ಉಪದೇಶ ಏನು ಮಾಡ್ತದೆ? ನಮಗೆ ಜ್ಞಾನಿಗಳನ್ನಾಗಿ ಮಾರ್ಪಡಿಸುತ್ತದೆ. ಅಲ್ಲಲ್ಲಿಯ ಉಪದೇಶದ ಮೂಲಕವಾಗಿ ಅನೇಕ ಸಂಗತಿಗಳನ್ನು ನಾವು ಕಲಿತುಕೊಳ್ತೇವೆ. ಅದಕ್ಕೆ ನಿನ್ನೆ ಓದಿದೆವು ನೋಡಿ, ರೋಮನ್ಸ್ 6:17 ಬೇಕಾದೀಗ ಓದುವ. ನೀವು ಕಲಿಸಲ್ಪಟ್ಟ ಉಪದೇಶಕ್ಕೆ ಒಪ್ಪಿಸಿಕೊಟ್ಟಾದ್ದರಿಂದ ನೋಡಿ, ರೋಮ 6:17. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರು, ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದ ಸಂದರ್ಭದಲ್ಲಿ ಕಲಿಸಲ್ಪಟ್ಟಂತಹ ಉಪದೇಶಕ್ಕೆ, ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ.
ಕೇಳಲ್ಪಟ್ಟ ಉಪದೇಶಕ್ಕೆ ಮನಪೂರ್ವಕವಾಗಿ ಒಪ್ಪಿಸಿಕೊಟ್ಟದರಿಂದ ಏನಾಯಿತು, ಇವತ್ತು ನೀತಿಗೆ ದಾಸರಾಗುವುದಕ್ಕೆ ನಮಗೆ ಸಾಧ್ಯವಾಗಿದೆ, ಪಾಪದ ಜೀವಿತದಿಂದ ಬಿಡುಗಡೆಗೆ ನಮಗೆ ಸಾಧ್ಯವಾಗಿದೆ ಎಂಬುದಾಗಿ ಈ ವಾಕ್ಯದ ಆಧಾರ ನೋಡ್ತೇವೆ. ಹಾಗಾದರೆ ಜ್ಞಾನೋಕ್ತಿ 8:33 ಪ್ರಕಾರ, ಪ್ರೊವೆರ್ಬ್ಸ್ 8:33 ಪ್ರಕಾರವಾಗಿ ಉಪದೇಶವು ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾರ್ಪಡಿಸುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ಅದಕ್ಕಾಗಿ ಹೆಚ್ಚು ಉಪದೇಶ ಕೇಳುವೆ. ಯೇಸ್ವಾಮಿ ಏನು ಮಾಡ್ದ, ಚಿಕ್ಕ ಬಾಲಕನಾಗಿದ್ದಾಗ ನೋಡಿ ಉಪದೇಶ ಕೇಳುವುದಕ್ಕಾಗಿ ಆಲಕ್ಕೆ ಹೋದ. ಅಲ್ಲಿ ಶಾಸ್ತ್ರಿಗಳಿಗೆ ಪ್ರಶ್ನೆಗಳನ್ನು ಮಾಡುವಂಥದ್ದನ್ನು ಆತನಲ್ಲಿ ನಾವಲ್ಲಿ ಕೇಳ್ತಾ ಇದ್ದೇವೆ. ನಾವು ಲೂಕನ ಸುವಾರ್ತೆಯಲ್ಲಿ ನಾವು 2ನೇ ಅಧ್ಯಾಯದಲ್ಲಿ 47-48ನೇ ವಾಕ್ಯದಿಂದ 48ರಿಂದ 50ನೇ ವಾಕ್ಯದವರೆಗೆ ಓದಿದ್ರೆ ಅಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಅಲ್ಲಿ ಶಾಸ್ತ್ರೀಯ ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವರ ವಾಕ್ಯ ಕೇಳೋದು ಮಾತ್ರವಲ್ಲ, ಅಲ್ಲಿ ಅವರೊಟ್ಟಿಗೆ ಪ್ರಶ್ನೆಗಳನ್ನು ಮಾಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದರೆ ಉಪದೇಶ ಒಬ್ಬ ವ್ಯಕ್ತಿಯನ್ನು ಜ್ಞಾನಿಯನ್ನಾಗಿ ಮಾಡುತ್ತದೆ ಪ್ರಿಯರೇ. ಓಕೆ, ನಾವು 9ನೇದಾಗಿ ಉಪದೇಶದ ವಿಶೇಷತೆ, ಪ್ರೊವೆರ್ಬ್ಸ್ ಚಾಪ್ಟರ್ 8:34 ವಾಕ್ಯ ಓದಿ. ಜ್ಞಾನೋಕ್ತಿ 8ನೇ ಅಧ್ಯಾಯ 34ನೇ ವಾಕ್ಯ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಉಪದೇಶವನ್ನು ಯಾರು ಕೇಳುವುದಕ್ಕೆ ಸಮಯ ತಗೊಳ್ತಾರೆ, ಬೈಬಲ್ ಸ್ಟಡಿಗೆ ಯಾರು ಬರ್ತಾರೆ ಸಭೆಗೆ, ಬೈಬಲ್ ಸ್ಟಡಿ ಯಾರು ಕೇಳ್ತಾರೆ, ಉಪದೇಶ ಕೇಳೋದಕ್ಕೆ ಯಾರು ಸಮಯವನ್ನು ಕೊಡ್ತಾರೆ, ಅವರು ಭಾಗ್ಯವಂತರು. ಸತ್ಯವೇದ ಹೇಳ್ತದೆ, ದೇವರ ಸಾಕ್ಷಿ ಕೊಡ್ತಾ ಇದ್ದಾನೆ ಪ್ರಿಯರೇ, ನಾನು ಮತ್ತು ನೀವು ಭಾಗ್ಯವಂತರಾಗುವುದಕ್ಕೆ ಸಾಧ್ಯ. ಅಂಥ ವ್ಯಕ್ತಿ ಭಾಗ್ಯವಂತ ಎಂಬುದಾಗಿ. ಅಂಥ ಸಮಯವನ್ನು ಆತನು ವ್ಯರ್ಥ ಮಾಡಲ್ಲ. ದೇವರ ವಾಕ್ಯ ಕೇಳೋದಕ್ಕೆ, ಉಪದೇಶ ಕೇಳೋದಕ್ಕೆ ಯಾವ ವ್ಯಕ್ತಿ ಸಮಯವನ್ನು ಕೊಡ್ತಾನೋ ಆತನು ಸಮಯ ಹಾಳು ಮಾಡುವುದಿಲ್ಲ ಪ್ರಿಯರೇ, ಬದಲಿಗೆ ಆತನು ಪಡ್ಕೊಳ್ತಾನೆ. ಅಲ್ಲಲ್ಲಿಯ ಆತನು ಹೊಂದಿಕೊಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ಅಂಥ ವ್ಯಕ್ತಿ ಭಾಗ್ಯವಂತನು. ಆ ಸಮಯ ವ್ಯರ್ಥವಾಗುವುದಿಲ್ಲ, ಆ ಸಮಯವು ವ್ಯರ್ಥವಾಗೋದಿಲ್ಲ, ಅದು ನಮಗೆ ಲಾಭದಾಯಕವಾಗುತ್ತದೆ. ಉಪದೇಶ ಕೇಳುವುದಕ್ಕಾಗಿ ಕೊಡಲ್ಪಡುವಂಥ ಒಂದು ಸಮಯ, ಪ್ರತ್ಯೇಕಿಸುವಂಥ ಒಂದು ಸಮಯ, ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದವನ್ನು ಅದು ತರುವಂಥ, ಅದಕ್ಕೆ ದೇವರು ಹೇಳ್ತದೆ ಆ ವ್ಯಕ್ತಿ ಭಾಗ್ಯವಂತನೆಂಬುದಾಗಿ ಅಲ್ಲಿ ದೇವರು ಸಾಕ್ಷಿ ಕೊಡುವಂಥದ್ದು ಕಾಣ್ತೇವೆ. 10ನೇದಾಗಿ ನಾವು ಪ್ರೊವೆರ್ಬ್ಸ್ ಚಾಪ್ಟರ್ 8:35 ಓದುವ ಜ್ಞಾನೋಕ್ತಿ 8:35ನೇ ವಾಕ್ಯ. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ಯಾರು ಉಪದೇಶ ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ಪ್ರೈಸ್ ಗಾಡ್. ನಾವು ಜೀವ ಹೊಂದಿದಾಗೆ, ಉಪದೇಶ ಯಾರು ಹೊಂದಿಕೊಳ್ತಾರೋ ಅವರು ಜೀವ ಹೊಂದಿದಾಗೆ. ಮುಂದೆ ಓದಿ. ಯೆಹೋವನ ಕಟಾಕ್ಷಕ್ಕೆ ಆ ವ್ಯಕ್ತಿಯು ಆತನು ಗುರಿಯಾಗುತ್ತಾನೆ. ದೇವರ ಆಶೀರ್ವಾದಕ್ಕೆ ಆ ವ್ಯಕ್ತಿ, ಉಪದೇಶ ಹೊಂದಿದ ವ್ಯಕ್ತಿಯು ಗುರಿಯಾಗ್ತಾನೆ ಎಂಬುದಾಗಿ ನೋಡ್ತೇವೆ. ಮುಂದೆ ಓದಿ. ಯಾರು ನನಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆಂದು ನನ್ನನ್ನು ಹಾಗೆ ಮಾಡುವವರೆಲ್ಲರೂ 36ನೇ ವಾಕ್ಯ ಅಲ್ಲ, ಮರಣವನ್ನು ಪ್ರೀತಿಸುತ್ತಾರೆ. ಪ್ರೈಸ್ ಗಾಡ್. ಹಾಗಾದ್ರೆ ಜೀವವನ್ನು ಹೊಂದುವುದಕ್ಕೋಸ್ಕರ ನಾವು ಉಪದೇಶವನ್ನು ಕೇಳಬೇಕು ಪ್ರಿಯರೇ. 11ನೇದಾಗಿ ನಾವು ನೋಡ್ತೇವೆ ಉಪದೇಶದ ವಿಶೇಷತೆ, ಜ್ಞಾನೋಕ್ತಿ 13:14, ಪ್ರೊವೆರ್ಬ್ಸ್ ಚಾಪ್ಟರ್ 13:14. ಜ್ಞಾನಿಯ ಬೋಧೆ ಜೀವದ ಬುಗ್ಗೆ, ಅದನ್ನು ಆಲಿಸುವವನು ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳುವನು. ಜ್ಞಾನಿಯ ಬೋಧೆ ಅಥವಾ ಜ್ಞಾನಿಯ ಉಪದೇಶವು ಜೀವದ ಬುಗ್ಗಿ ಆಗಿದೆ. ಅಲ್ಲಲ್ಲಿಯ ಅದನ್ನು ಯಾರು ಆಲಿಸ್ತಾನೋ ಮರಣದ ಪಾಶದಿಂದ, ಮೃತ್ಯುವಿನ ಪಾಶದಿಂದ ಆತನು ತಪ್ಪಿಸಿಕೊಳ್ತಾನೆಂಬುದಾಗಿ ವಾಕ್ಯದ ಇಂಗ್ಲಿಷಲ್ಲಿ ಏನು ಹೇಳಿದೆ? ಪ್ರೊವೆರ್ಬ್ಸ್ 13:14, ಜ್ಞಾನೋಕ್ತಿ 13:14. The law of the wise is a fountain of life, to depart from the snares of death. Amen. Praise God. ಹಾಗಾದ್ರೆ ಜ್ಞಾನಿಯ ಬೋಧೆಯು ಅದು ಜೀವದ ಬುಗ್ಗೆ, ಉಪದೇಶವು ಜೀವದ ಬುಗ್ಗೆ. ಚೆನ್ನಾಗಿ ತಿಳ್ಕೊಳ್ಳಿ, ಜೀವದ ಬುಗ್ಗೆ ಆಗಿದೆ ಒಂದು ಉಪದೇಶ. ಜ್ಞಾನಿಯ ಬೋಧೆಯು ಅದು ಜೀವದ ಬುಗ್ಗೆ ಆಗಿದೆ. ಅದು ಮೃತ್ಯು ಪಾಶದಿಂದ, ಮರಣದ ಪಾಶದಿಂದ ನನ್ನನ್ನು ನಿಮ್ಮನ್ನು ಅದು ತಪ್ಪಿಸುವಂಥದ್ದೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಯಾಕಂದರೆ ನಾವು ನೋಡ್ತೇವೆ ಜ್ಞಾನೋಕ್ತಿ 16:25, ಪ್ರೊವೆರ್ಬ್ಸ್ 16:25, ಪ್ರೊವೆರ್ಬ್ಸ್ ಅಲ್ಲಿ ನಾವು ನೋಡುವಂಥದ್ದು, ಒಬ್ಬನಿಗೆ ಒಂದು ಮಾರ್ಗವು ಸರಳವಾಗಿ ತೋರುತ್ತದೆ, ಕಟ್ಟ ಕಡೆಗೆ ಅದು ಮರಣಕರವಾದ ಮಾರ್ಗ, ಮರಣಕ್ಕೆ ನಡೆಸುವಂಥ ಮಾರ್ಗ ಎಂಬುದಾಗಿ ಚೆನ್ನಾಗಿ ನೋಡ್ತೇವೆ. ಆದರೆ ನಾನು ಇಲ್ಲಿ ಜ್ಞಾನಿಯ ಬೋಧೆ ಪ್ರೊವೆರ್ಬ್ಸ್ 13:14 ಓದ್ತೇವೆ, ಅದು ಜೀವದ ಬುಗ್ಗೆ ಆಗಿದೆ. ಅದು ಜೀವವನ್ನು ನಮ್ಮ ಜೀವಿತ ರಿಲೀಸ್ ಮಾಡ್ತದೆ, ಅದು ಮೃತ್ಯು ಪಾಶದಿಂದ ನಮ್ಮನ್ನು ಅದು ತಪ್ಪಿಸುತ್ತದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಓಕೆ, 12ನೇದಾಗಿ 12th ನಾವು ನೋಡೋದಾದರೆ ಪ್ರೊವೆರ್ಬ್ಸ್ ಚಾಪ್ಟರ್ 6:23. ಅನೇಕ ಸಲ ನಾವು ಈ ನಮ್ಮ ಸಭೆಯಲ್ಲಿ ಈ ವಾಕ್ಯ ಓದಿದ್ದೇವೆ.
ಆಜ್ಞೆಯ ದೀಪ. ಹೌದಿ, ಆಜ್ಞೆಯ ದೀಪ, ಆಜ್ಞೆಯ ದೀಪ, ಉಪದೇಶವೇ ಬೆಳಕು, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಜೀವದ ಮಾರ್ಗ. ಆಜ್ಞೆಯೇ ದೀಪವಾಗಿದೆ. ಆಜ್ಞೆ ಏನಾಗಿದೆ ಅಂತ, ದೇವರ ಆಜ್ಞೆ ಅದು ದೀಪವಾಗಿದೆ. ದೀಪದಂತೆ ನಮ್ಮನ್ನು ಅದು ಬೆಳಕು ತೋರಿಸುತ್ತದೆ. ಆ ಉಪದೇಶ ಏನಾಗಿದೆ? ಬೆಳಕಾಗಿದೆ. ಉಪದೇಶ ನಮ್ಮ ಜೀವಿತಕ್ಕೆ ಏನು ಕೊಡ್ತದೆ? ಅದು ಬೆಳಕನ್ನು ಕೊಡುತ್ತದೆ. ಅಲ್ಲಲ್ಲಿಯ ಯಾವುದು ತಪ್ಪು ಯಾವುದು ಸರಿ ನಮಗೆ ಉಪದೇಶವು ತಿಳಿಸಿಕೊಡ್ತದೆ ಪ್ರಿಯರೇ. ಅದಕ್ಕಾಗಿ ಸಭೆಗೆ ಉಪದೇಶ ಎಂಬುದನ್ನು ಕರ್ತನು ಕೊಟ್ಟಿದ್ದಾನೆ. ಇವತ್ತು ಅನೇಕರಿಗೆ ಉಪದೇಶ ಇಲ್ಲ, ಕೇವಲ ಬ್ಲೆಸ್ ಯು ಕಿಸ್ ಯು, ಅದೇ ನಾವು ಅನೇಕ ಕಡೆಗಳು ನೋಡುವಂಥದ್ದು. ಉಪದೇಶ ಇಲ್ಲ. ಅದಕ್ಕೆ ಒಂದು ಕಾರಣ ಇದೆ. 2 ತಿಮೋಥಿ ಚಾಪ್ಟರ್ 4:1-8 ವಾಕ್ಯಗಳನ್ನು ಓದಿಕೊಳ್ಳೋಣ. ಕೊನೆಯ ದಿವಸಗಳಲ್ಲಿ ನಡೆಯುವಂಥ ಉಪದೇಶಗಳ ಕುರಿತಾಗಿ ನಾವು ನೋಡ್ತೇವೆ. ನಾವು ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆಯಿಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೌಲನು ತಿಮೋಥನಿಗೆ ಯಾಕೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅಂದರೆ, ಜನರನ್ನು ಟೀಚ್ ಮಾಡು, ಉಪದೇಶದಲ್ಲಿ ಏನ್ ಮಾಡು, ತುಂಬಿಸು, ಉಪದೇಶ ನಿಲ್ಲಿಸುವವರನ್ನು, ವಾಕ್ಯ ಸಾರು, ಅನುಕೂಲ ಸಮಯದಲ್ಲಿಯೂ ಅನುಕೂಲ ಜನರಿಗೆ ಉಪದೇಶವನ್ನು ಟೀಚ್ ಮಾಡು, ಕಲಿಸುವವರಿಗೆ ವಾಕ್ಯವನ್ನು ಕಲಿಸು ಎಂಬುದಾಗಿ ಪೌಲನು ಆಲೋಚನೆ ಕೊಡ್ತಾ ಇದ್ದಾನೆ. ಅಲ್ಲ, ಕಾರಣ ಏನು ಗೊತ್ತುಂಟಾ? ಅವರು ಸ್ವಸ್ಥ ಬೋಧನೆಯಲ್ಲಿ ಸರಿಯಾದ ಉಪದೇಶದಲ್ಲಿ ಬೆಳೆಯಬೇಕು, ಅವರು ಸ್ವಸ್ಥ ಉಪದೇಶದಲ್ಲಿ ನಿಲ್ಲಬೇಕು ಅವರು. ಅದಕ್ಕಾಗಿ ಅನುಕೂಲ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ವಾಕ್ಯ ಸಾರುವುದರಲ್ಲಿ ಆಸಕ್ತನಾಗಿರುವುದಾಗಿ ಪೌಲನು ಯೌವನಸ್ಥನಾದ ಸೇವಕನಾದ ತಿಮೋಥಿಯನಿಗೆ ಇಲ್ಲಿ ಆಲೋಚನೆ ಹೇಳ್ತಾ ಇದ್ದಾನೆ. ಮುಂದೆ ಓದಿ. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶ ಮಾಡುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಖಂಡಿಸಬೇಕಾದ ಸ್ಥಳದಲ್ಲಿ ಖಂಡಿಸು, ಗದರಿಸಬೇಕಾದ ಸ್ಥಳದಲ್ಲಿ ಗದರಿಸು. ಪೌಲನು ಅನೇಕ ಕಡೆಗಳಲ್ಲಿ ಬೆತ್ತ ತೆಗೆದುಕೊಂಡು ಬರಲೋ ಎಂಬುದಾಗಿ ಹೇಳ್ತಾರೆ. ಸೌಮ್ಯ ಭಾವದಿಂದ ಬರಲೋ, ಬೆತ್ತ ತೆಗೆದುಕೊಂಡು ಬರಲೋ ಎಂಬುದಾಗಿ ಪೌಲನು ಗದರಿಸುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಸಭೆಯಲ್ಲಿ ಖಂಡಿಸುವಿಕೆ ಇರಬೇಕು, ಗದರಿಸುವಿಕೆ ಇರಬೇಕು, ಎಚ್ಚರಿಸುವಿಕೆ ಇರಬೇಕು. ಇದು ಏನು ಮಾಡ್ತದೆ? ಒಬ್ಬ ವ್ಯಕ್ತಿಯನ್ನು, ಒಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ಇದು ಸರಿಯಾದ ಮಾರ್ಗದಲ್ಲಿ ಅದು ನಡೆಸುವಂಥದ್ದಾಗಿದೆ ಪ್ರಿಯರೇ. ಮುಂದೆ ಓದಿ. ಯಾಕೆ ಖಂಡಿಸಬೇಕು, ಗದರಿಸಬೇಕು, ದೀರ್ಘಶಾಂತಿ ಉಪದೇಶಿಸುತ್ತಾ ಖಂಡಿಸಿ, ಗದರಿಸಿ, ಎಚ್ಚರಿಸಬೇಕು? ಯಾಕೆ ಅಂತ ಮುಂದೆ ಓದ್ತೇವೆ ನಾವು. ಓದಿ. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ. ಎಂತ ಕಿವಿಗಳವರಾಗಿ? ತೀಟೆ. ಅವ್ರಿಗೆ ವಾಕ್ಯ ಕೇಳುವುದಕ್ಕೇನೆ ಬೇಡ, ಸರಿಯಾದ ಸ್ವಸ್ಥ ಉಪದೇಶವನ್ನು ಮೊನ್ನೆ ದಿವಸ ನಾವು ಧ್ಯಾನಿಸಿದ್ದೇವೆ. ಜಾನ್ ಚಾಪ್ಟರ್ 3:19-21 ಪ್ರಕಾರವಾಗಿ, ಅಂದರೆ ಯೋಹನ್ನ ಸುವಾರ್ತೆ 3:19-21 ಪ್ರಕಾರವಾಗಿ, ಯಾಕೆ ಒಬ್ಬ ವ್ಯಕ್ತಿ ಬೆಳಕಿಗೆ ಬರಲಿಕ್ಕೆ ಸಿದ್ಧನಿಲ್ಲ? ಕಾರಣ ಅವನ ಕೃತ್ಯಗಳು ಕೆಟ್ಟವುಗಳಾಗಿವೆ. ಅದು ಬೆಳಕಿನಲ್ಲಿ ಅದರ ನಿಜ ಗುಣ ತೋರಿ ಬರ್ತದೆ. ಅದಕ್ಕಾಗಿ ಅದು ಬೆಳಕಿಗೆ ಬರಲಿಕ್ಕೆ ಅದನ್ನು ಇಷ್ಟಪಡ್ತಾ ಇಲ್ಲ ಎಂಬುದಾಗಿ ಮೊನ್ನೆ ದಿವಸದಲ್ಲಿ ನಾವು ಕಲಿಯುವಾಗ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಅಲ್ಲಲ್ಲಿ ಓಕೆ, ಮುಂದೆ ಓದಿ. ಜನರು ತೀಟೆಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಬೋಧನೆಗೆ ಕಿವಿ ಮುಚ್ಚುತ್ತಾರೆ ಮತ್ತು ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅದರ ಅರ್ಥ ದುರಾಶೆಗೆ ಅಂದರೆ, ಒಬ್ಬ ವ್ಯಕ್ತಿ ವ್ಯಭಿಚಾರ ಪಾಪ ಮಾಡಬಹುದಂತ ಉಪದೇಶ ಮಾಡಿದರೆ, ಅದು ವಿಗ್ರಹಾರ್ಧನೆ ಮಾಡಬಹುದಂತ ಉಪದೇಶ ಮಾಡಿದರೆ, ಮದ್ಯಪಾನ ಮಾಡಬಹುದಂತ ಉಪದೇಶ, ಇವರು ಒಳ್ಳೆ ಬೋಧಕರು ಅಂಥವರೊಟ್ಟಿಗೆ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಂಡು ಇಟ್ಕೊಳ್ಳುವಂಥದ್ದು, ಅವರ ಉಪದೇಶವನ್ನು ಕೇಳುವಂಥದ್ದಾಗಿದೆ. ಈ ರೀತಿಯ ಒಂದು ದುರುಪದೇಶಗಳಿಗೆ ಯಾರು ಇಂಥ ಪಾಪಗಳಿಗೆ ಎನ್ಕರೇಜ್ಮೆಂಟ್ ಮಾಡ್ತಾರಲ್ಲ ಅಂಥವರೊಟ್ಟಿಗೆ ಏನು ಮಾಡುವಂಥದ್ದು, ಕಾಂಟ್ಯಾಕ್ಟ್ ಇಟ್ಕೊಂಡು ಅವರ ಉಪದೇಶವನ್ನು ಕೇಳುವಂಥದ್ದು. ಓಕೆ, ಮುಂದೆ ಓದಿ. ಅವರು ಸ್ವಸ್ಥ ಬೋಧನೆಗೆ ಕಿವಿಗೊಡದೆ, ನೋಡಿ, ಸ್ವಸ್ಥ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಅವರು ಹೋಗ್ತಾರಂತೆ. ಆದರೆ ನೀನು ಅಂದ್ರೆ ತಿಮೋಥಿಯನಿಗೆ ಹೇಳ್ತಾ ಇದ್ದಾನೆ ಪೌಲ, ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ನಿನಗೆ ನೇಮಿಸಿರುವ ದೇವ ಸೇವಕರು ಒಂದು ವೇಳೆ ಈ ಒಂದು ವಾರ್ತೆ ಕೇಳ್ತಾ ಇದ್ರೆ, ನಮಗೆ ನೇಮಕವಾದ ಸೇವೆಯನ್ನು ಲೋಪವಿಲ್ಲದೆ ನಡೆಸುವರಾಗಿರಬೇಕು.
ನಮಗೆ ಮಾಡಲ್ಪಟ್ಟ ಈ ಒಂದು ಸೇವೆಯನ್ನು ಲೋಪವಿಲ್ಲದೆ ನಾವು ನಡೆಸುವವರಾಗಿರಬೇಕು. ಯಾಕಂದರೆ ಪೌಲ ಹೇಳ್ತಾನೆ 2 Corinthians chapter 4:1-2 ವಾಕ್ಯ ಓದುವುದಾದರೆ, ದೇವರ ಕರುಣಿಂದ ಸೇವೆ ಹೊಂದಿದೆ. ಸಿಕ್ಕಿದ್ರೆ ಓದಿ 2 Corinthians 4:1-2 ವಾಕ್ಯ. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಸೇವೆ ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ, ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿ ನೋಡಿ. ಎಂತ ಸಾಕ್ಷಿ ನೋಡಿ ಪ್ರಿಯರೇ, ಅಲ್ಲಲ್ಲಿ ಪೌಲ ಕೊಡುವಂತ ಒಂದು ಉತ್ತಮವಾದ ಸಾಕ್ಷಿ ನೋಡಿ. 2 Timothy 4 ಬನ್ನಿ ತಿರುಗಿ. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ಯಾಕೆ ಈ ರೀತಿ ಉಪದೇಶ ತಿಮೋತಿಯನ ಮೂಲಕ ನಮಗೆ ಆತ ಕೊಡ್ತಾ ಇದ್ದಾನಂದ್ರೆ, ನಾನಂತೂ ಪಾನದ್ರವ್ಯವನಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು, ಅಂದ್ರೆ ಈ ಶರೀರದಲ್ಲಿ ಮರಣವನ್ನು ಹೊಂದುವಂತ ಒಂದು ಸಮಯ, ಅಂದ್ರೆ ಆತ ಕೊನೆಯ ಕಾಲ ಅದು. 2 Timothy ಆತನು ಬರೆಯುವಾಗ, 2 Timothy ಪತ್ರಿಕೆ ಬರೆಯುವಾಗ ಮುದಿ ಪ್ರಾಯ ಆತನಿಗೆ, ಒಂದು ತುಂಬ ಪ್ರಾಯ ಆಗಿತ್ತು ಆತನಿಗೆ. ಅಂದರೆ ಒಂದೇ ಈ ಲೋಕದಲ್ಲಿ ಶರೀರ ಬಿಡುವಂಥ ಒಂದು ಸಮಯ ಹತ್ತಿರವಾಯಿತು ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಆತನು ಯೌವನಸ್ಥನಾದ ಸೇವಕನ ತಿಮೋಥೆಯನಿಗೆ ಒಂದು ಉಪದೇಶವನ್ನು ಸರಿಯಾದ ರೀತಿಯಲ್ಲಿ ಅಲ್ಲಿ ಮಾಡುವುದನ್ನು ಕಾಣ್ತೇವೆ ನಾವು. ಮುಂದೆ ಓದಿ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವರೆಲ್ಲರಿಗೂ ಕೊಡುವನು. ಪ್ರತ್ಯಕ್ಷತೆ ಪ್ರೀತಿಸುವುದರ ಅರ್ಥ ಏನು? ನಾವು ಸಿದ್ಧರಾಗೋದು. ಯೇಸು ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧರಾಗುವುದು ಅಂದ್ರೆ ಆತನ ಬರೋಣವನ್ನು ಪ್ರೀತಿ ಮಾಡ್ತಾ ಇದ್ದೇವೆ ಅದಾಗ ಅರ್ಥವಾಗುತ್ತದೆ. ಅಲ್ಲಲ್ಲಿಯ ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಜನರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಒಂದು ಉಪದೇಶಕರನ್ನು ಕೊನೆಯ ದಿವಸ ಇಟ್ಟುಕೊಳ್ತಾರೆ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರಿ, ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಎಚ್ಚರಿಕೆ ಹೊಂದದಿದ್ದರೆ ನಾವು ದಾರಿ ತಪ್ಪುವಂಥ ಒಂದು ಸಂಗತಿ ಆಗುವುದಕ್ಕೆ ಸಾಧ್ಯತೆ ಇದೆ. ನಮ್ಮ ಒಂದು ಅಂಕಲ್ ಇದ್ರು, ಅವರಿಗೆ ತೀರಿ ಹೋಗಿದ್ದಾರೆ. ಒಳ್ಳೆ ಕ್ರೈಸ್ತ ವಿಶ್ವಾಸಿ ಸುವಾರ್ತಿಕರು ಕೂಡ ಆಗಿದ್ದರು. ಅವರು ಯಾವಾಗಲೂ ಹೇಳುವಂಥ ಒಂದು ಮಾತು, ಒಂದು ಜಪಾನ್ಗೆ ಒಂದು ಭಾರತದಿಂದ ಹೊರಟಂಥ ಒಂದು ಹಡಗು ಅದು ದಿಕ್ಸೂಚಿ ಆಧಾರದಲ್ಲಿ ಅದು ಸಮುದ್ರದಲ್ಲಿ ಹೋಗುತ್ತದೆ. ಅದೇ ರೀತಿಯಲ್ಲಿ ಅದು ದಾರಿ ತಪ್ಪಿ ಒಂದು ವೇಳೆ ಅಮೆರಿಕಕ್ಕೆ ಹೋಗಿ ಮುಟ್ಟುವುದಾದರೆ ಕೊನೆ ಅಮೆರಿಕಕ್ಕೆ ಹೋಗಿ ಅದು ಹತ್ತದರಿಂದ ಪ್ರಯೋಜನ ಇಲ್ಲ. ಅದಕ್ಕಿಂತ ಬದಲು ಜಾಗೃತಿಯಿಂದ ಅದು ದಿಕ್ಸೂಚಿಯನ್ನು ನೋಡಿಕೊಂಡು ಅದು ಹೋಗುವುದಾದರೆ ಅದು ಜಪಾನಿಗೇನೆ ಹೋಗಿ ಮುಟ್ಟುತ್ತದೆ. ಅದು ಪುನಃ ಅಲ್ಲಿ ಅಮೆರಿಕಕ್ಕೆ ಆಡುವಂಥ ಸನ್ನಿವೇಶ ಇಲ್ಲ. ಅದೇ ರೀತಿಯಲ್ಲಿ ನಾವು ಹೋಗಬೇಕಾದ ಮಾರ್ಗ ಸರಿಯಾದ ರೀತಿಯಲ್ಲಿ ಇರುವುದಾದರೆ ಅದು ಸರಿಯಾದ ಒಂದು ಸ್ಥಳಕ್ಕೆ ಹೋಗಿ ನಾವು ಮುಟ್ಟುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅದಕ್ಕೆ ಜ್ಞಾನೋಕ್ತಿ 6:23 ನಾವು ತಿರುಗಿ ಬಂದರೆ, ಆಜ್ಞೆಯೇ ದೀಪ, ಉಪದೇಶವು ಬೆಳಕಾಗಿದೆ. ಉಪದೇಶ ಏನಾಗಿದೆ ಅಂತೆ? ಅದು ಬೆಳಕನ್ನು ಕೊಡ್ತದೆ. ಉಪದೇಶ ನಮಗೆ ಜ್ಞಾನೋದಯವನ್ನು ಉಂಟು ಮಾಡ್ತದೆ. ನೋಡಿ 119 ವಾಕ್ಯ ಏನಿರ್ತದೆ, 119 Psalms 130 ವಾಕ್ಯ ಏನಿರ್ತದೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುತ್ತದೆ. ಸಿಕ್ಕಿದ್ರೆ ಓದಿ. ನಿನ್ನ ವಾಕ್ಯದ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುತ್ತದೆ. ಹಲ್ಲೆಲೂಯಾ. ಈ ಉಪದೇಶವು ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ನಡೆಸ್ತದೆ. ಇದು ಬೆಳಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಉಪದೇಶ ನಮ್ಮ ಜೀವಿತಕ್ಕೊಂದು ಬೆಳಕಾಗಿದೆ ಪ್ರಿಯರೇ. ಮುಂದೆ ಓದಿ. ಆಜ್ಞೆಯ ಉಪದೇಶ, ಆಜ್ಞೆಯ ದೀಪ, ಉಪದೇಶ ಬೆಳಕು, ಶಿಕ್ಷಣ ಪೂರ್ವಕವಾದಂಥ ಬೋಧನೆಯು ಪ್ರಾಪ್ಸ್ 6:23 ಏನಿರ್ತದೆ, ಶಿಕ್ಷಣ ಪೂರ್ವಕವಾದಂಥ ಬೋಧನೆಯು ಅದು ನಮ್ಮ ಜೀವದ ಮಾರ್ಗಕ್ಕೆ ಅದು ನಮ್ಮ ನಡೆಸುತ್ತದೆ ಪ್ರಿಯರೇ. ನಮಗೆ ಶಿಕ್ಷಣ ಪೂರ್ವಕವಾದಂಥ ಉಪದೇಶ ಇಂದಿನ ಕ್ರೈಸ್ತ ಸಭೆಗೆ ಅತಿ ಅವಶ್ಯಕವಾಗಿ ಬೇಕಾಗಿದೆ ಪ್ರಿಯರೇ. ಓಕೆ, ನಾವು 13ನೇದಾಗಿ ನಾವು ಇದರ ಬಗ್ಗೆ ನಾವು ನೋಡುವ ಉಪದೇಶದ ವಿಶೇಷತೆ ಪ್ರಾಬ್ಸ್ ಚಾಪ್ಟರ್ 19:20, ಜ್ಞಾನೋಕ್ತಿ 19:20. ಬುದ್ಧಿವಾದವನ್ನು ಕೇಳು,
ಉಪದೇಶವನ್ನಾಲಿಸು, ಉಪದೇಶವನ್ನು ಆಲಿಸು, ಮುಂದೆ ಜ್ಞಾನಿಯಾಗುವೆ. ಮುಂದೆ ಜ್ಞಾನಿಯಾಗುವೆ. ಎಂತ ಮಾತು ನೋಡಿ ಪ್ರಿಯರೇ. ಬುದ್ಧಿವಾದವನ್ನು ಕೇಳು, ಉಪದೇಶವನ್ನು ಆಲಿಸು, ಮುಂದೆ ಜ್ಞಾನಿಯಾಗುವೆ. ಇವತ್ತು ಅನೇಕರು ಬುದ್ಧಿವಾದ ಕೇಳುವುದಕ್ಕೆ ರೆಡಿ ಇರುವುದಿಲ್ಲ. ಸ್ವಲ್ಪ ಬುದ್ಧಿಯ ಹೇಳಿದರೆ ಕೂಡಲೇ ನನಗೆ ಯಾಕೆ ಅವನು ಹೇಳಬೇಕು, ನನಗೆ ಯಾಕೆ ಅವಳು ಹೇಳಬೇಕು, ಆ ರೀತಿಯ ಒಂದು ಏನು ಹೇಳ್ತಾರೆ, ಕೋಪಗೊಳ್ಳುತ್ತಾರೆ, ಬೇಸರಗೊಳ್ಳುತ್ತಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ಬುದ್ಧಿವಾದವನ್ನು ಕೇಳು ಮತ್ತೆ ಉಪದೇಶವನ್ನು ಆಲಿಸು, ಮುಂದೆ ನೀನು ಜ್ಞಾನಿ ಆಗುತ್ತೆ. ಉಪದೇಶವನ್ನು ಕೇಳಬೇಕಂತೆ, ಮೊದಲು ಬುದ್ಧಿಯನ್ನು ಕೇಳಬೇಕು, ಉಪದೇಶವನ್ನು ಆಲಿಸಬೇಕಂತ, ಕಿವಿ ಕೊಡಬೇಕಂತೆ. ಅವಾಗ ಏನಾಗ್ತವೆ, ಮುಂದೆ ನಾವು ಜ್ಞಾನಿಗಳಾಗಿ ಬದಲಾಗ್ತೇವೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಬುದ್ಧಿವಾದಕ್ಕೆ ನಾವು ಕಿವಿಗೊಡಬೇಕು. ದಾವೀದನು ಹೇಳ್ತಾನೆ 141ನೇ ಕೀರ್ತನೆಯಲ್ಲಿ 5ನೇ ಮತ್ತು 6ನೇ ವಾಕ್ಯವನ್ನು ಓದುವಾಗ ಅಲ್ಲಿ ನೀತಿವಂತರು ನನ್ನನ್ನು ಹೊಡೆಯಲಿ, ಅದನ್ನ ಉಪಕಾರ ಅಂತ ಹೇಳ್ತೇವೆ. ಓದಿ ಸಿಕ್ಕಿದ್ರೆ. ನೀತಿವಂತರು ನನ್ನನ್ನು ಹೊಡೆಯಲಿ, ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗುಪಕಾರ. ಅದು ನನಗೆ ಉಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ, ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆ ಅಂತಿದೆ. ಅದು ನನಗೆ ತನ್ನ ತಲೆಗೆ ಅದು ಎಣ್ಣೆ ಅಂತಿದೆ. ಎಂತ ಒಂದು ಮಾತು ನೋಡಿ. ನೀತಿವಂತರನ್ನು ಹೊಡೆಯಲಿ, ಅವರನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆ ಅಂತ, ಅದು ಉಪಕಾರ ನನಗೆ ಎಂಬುದಾಗಿ ಇಲ್ಲಿ ದಾವೀದನು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ಬುದ್ಧಿವಾದವನ್ನಕ್ಕೆ ನಾವು ಕಿವಿಗೊಡಬೇಕು. ಬುದ್ಧಿವಾದಕ್ಕೆ ನಾವು ಕಿವಿಗೊಡುವುದಾದರೆ ಜ್ಞಾನಕ್ಕೆ 15:10 ವಾಕ್ಯ ಓದಿ. ಪ್ರಾಬ್ಸ್ ಚಾಪ್ಟರ್ 15:10. ಧರ್ಮ ಮಾರ್ಗವನ್ನು ಬಿಟ್ಟವನಿಗೆ ತೀಕ್ಷ್ಣ ಶಿಕ್ಷಣ, ಗದರಿಕೆಯನ್ನು ಕೇಳಲೊಲ್ಲದವನಿಗೆ ಸಾವು. ಯಾರು ಗದರಿಕೆ ಕೇಳಲ್ಲ, ಬುದ್ಧಿವಾದ ಕೇಳಲ್ಲ, ಅವನಿಗೆ ಸಾವು ಅಂತ ಹೇಳ್ತಾರೆ. 12ನೇ ವಾಕ್ಯ ಕೂಡ ಓದಿ. 12 ವರ್ಸ್. ಧರ್ಮನಿಂದಕನು ಗದರಿಕೆಯನ್ನೊಲ್ಲನು, ಧರ್ಮನಿಂದಕನು ಗದರಿಯನ್ನು ಕೇಳುವುದಿಲ್ಲ, ಜ್ಞಾನಿಗಳ ಸಂಗಡ ಸೇರನು, ಜ್ಞಾನಿಗಳ ಸಂಗಡತನು ಸೇರುವುದಿಲ್ಲ ಎಂಬುದಾಗಿ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. 31-32 ವಾಕ್ಯ ಕೂಡ ಓದಿ. 31-32 ವರ್ಸ್. ಜೀವಪ್ರದವಾದ ಗದರಿಕೆಗೆ, ಜೀವಪ್ರದವಾದ ಗದರಿಕೆಗೆ ಕಿವಿಗೊಡುವವನು ಜ್ಞಾನಿಗಳ ನಡುವೆ ನೆಲೆಗೊಳ್ಳುವನು, ಜ್ಞಾನಿಗಳ ಸಂಗಡ ನೆಲೆಗೊಳ್ಳುವನು. ಶಿಕ್ಷೆಯನ್ನೊಲ್ಲದವನು, ಶಿಕ್ಷೆಯನ್ನು ಇಷ್ಟಪಡದವನು ತನ್ನನ್ನೇ ನಿರಾಕರಿಸುವನು. ಗದರಿಕೆಯನ್ನು ಕೇಳುವವನು ಬುದ್ಧಿಯನ್ನು ಪಡೆಯುವನು. ಯಾರು ಗದರಿಕೆ ಕೇಳ್ತಾರಲ್ಲ ಅವರು ಬುದ್ಧಿಯನ್ನು ಪಡ್ಕೊಳ್ತಾರೆ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ನಾವು ನಾಯಕರು, ಸೇವಕರು ಗದರಿಸುವಾಗ, ಕೆಲವೊಮ್ಮೆ ತಿದ್ದುವಾಗ, ಬುದ್ಧಿವಾದ ಹೇಳುವಾಗ ಅದಕ್ಕೆ ನಾವು ಒಪ್ಪಿಸಿಕೊಡ್ಬೇಕು. ಅದು ನಮ್ಮ ಜೀವಿತಕ್ಕೆ ನಮಗೊಂದು ಆಶೀರ್ವಾದಕ್ಕೆ ಕಾರಣವಾಗುತ್ತದೆ ಪ್ರಿಯರೇ. ಅದು ನಮಗೊಂದು ಒಳ್ಳೆಯ ಉದಾಹರಣೆಗೆ ನೋಡಿ, ದಾವೀದನು ತಪ್ಪು ಮಾಡಿದಾಗ ಪ್ರವಾದಿ ನಾತನು ಬಂದು ಗದರಿಸ್ತಾ ಇದ್ದಾನೆ. 2 ಸಾಮುವೇಲ್ ಚಾಪ್ಟರ್ 12 ಕೂಡ ನಾವು ಓದ್ತೇವೆ. ಆ ಹಳೆ ಒಡಂಬಡಿಕೆಯಲ್ಲಿ ರಾಜರುಗಳು ಸಮೇತ ತಪ್ಪು ಮಾಡುವಾಗ ಪ್ರವಾದಿಗಳನ್ನು ಕಳಿಸ್ತಿದ್ದ. ಪ್ರವಾದಿಗಳನ್ನು ಗದರಿಸಿ ಅವರ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇದ್ದರು. ಕೊನೆಗೆ ಅವರು ಮಾನಸಾಂತರ ಪಡುವುದಕ್ಕೆ ಒಂದು ಅವಕಾಶ ಆಗ್ತಾ ಇತ್ತು ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಓಕೆ, ನಾವು ಜ್ಞಾನೋಕ್ತಿ 7ನೇ ಅಧ್ಯಾಯ 1-5 ವಾಕ್ಯ ಓದುವ. 14ನೇದಾಗಿ 14th ಪ್ರಾಬ್ಸ್ ಚಾಪ್ಟರ್ 7 1-5. ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ, ನನ್ನ ಉಪದೇಶವನ್ನು ಕಣ್ಣುಗುಡ್ಡಿನಂತೆ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಗೊಂಡು ಬಾಳು, ಅವುಗಳನ್ನು ನಿನ್ನ ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೋ, ಹೃದಯದ ಹಲಗೆಯಲ್ಲಿ ಬರೆ, ಜ್ಞಾನವನ್ನು ಅಕ್ಕ ಎಂದು ಹೇಳು, ವಿವೇಕವನ್ನು ಆಪ್ತ ಮಿತ್ರಳೇ ಎಂದು ಕರೆ, ಅವು ಜಾರಳಿಂದ ಸವಿ ಮಾತಾಡುವಂತ ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸುವವು. 5ನೇ ವಾಕ್ಯ ಹೇಳ್ತದೆ, ಅವು ಈ ಉಪದೇಶ ನಮಗೇನ್ ಮಾಡ್ತದೆ ಅಂದ್ರೆ ಜಾರಳಿಂದಲೂ ಸವಿ ಮಾತಾಡುವಂತ ಪರಸ್ತ್ರೀಯಿಂದ ನಮ್ಮನ್ನು ರಕ್ಷಿಸುತ್ತದೆ ಎಂಬುದಾಗಿ. ಜಾರಳು ಎಂಬುದಾಗಿ ಹೇಳಬೇಕಾದ್ರೆ ಇದು ದುರುಪದೇಶಕರನ್ನು ಕೂಡ ಒಂದು ಗುರುತಾಗಿ ಹೇಳುವಂತ ಒಂದು ಮಾತಾಗಿದೆ ಪ್ರಿಯರೇ. ಜಾರಳು, ಸವಿ ಮಾತಾಡುವಂಥ ಪರಸ್ತ್ರೀಯಿಂದ ನಮ್ಮನ್ನು ಏನು ಮಾಡ್ತದೆ, ಈ ದುರುಪದೇಶಕರು ಕೂಡ ಹೇಗಿರ್ತಾರೆ, ಸವಿ ಮಾತಾಡುತ್ತಾ ನಮ್ಮನ್ನು ತಪ್ಪಿಸ್ತಾರೆ. ಸೈತಾನ ಹೇಗೆ ಬಂದ ಏದೆನ್ ತೋಟದಲ್ಲಿ ಅವಳ ಬಳಿಗೆ ಸ್ನೇಹಿತನಂತೆ ಬಂದ. ದೇವರು ಎಲ್ಲ ಮರದ ಹಣ್ಣು ತಿನ್ನಬಾರ್ದು ಹೇಳಿದ್ದು ಸರಿಯೋ ಎಂಬುದಾಗಿ ಕೇಳಿದ. ಕೊನೆಗೆ ಅವನು ಏನಿರ್ತದೆ, ದೇವರು ಇದನ್ನು ಸುಳ್ಳು ಹೇಳಿದ್ದಾನೆ. ದೇವರೇನದೆ, ನೀವು ಸಾಯುವುದಿಲ್ಲ,
ನೀವು ಸಾಯುವುದಿಲ್ಲ, ದೇವರು ಸಾಯುತ್ತೀರಿ ಅಂತ ಹೇಳಿದ್ದಾನೆ. ಇವನು ಏನು ಹೇಳ್ತಾರೆ, ಸರ್ಪ ಬಂದು ಸೈತಾನ ಬಂದು ನೀವು ಸಾಯುವುದಿಲ್ಲ ಎಂಬುದಾಗಿ ಹೇಳುವ, ನೀವು ದೇವರ ಹಾಗೆ ಆ ಒಳಿತನ್ನು ಕೆಡುಕಿನ ಅರಿವನ್ನು ಹೊಂದಿಕೊಳ್ತೀರಿ ಎಂಬುದು, ಒಳ್ಳೆದರ ಕೆಟ್ಟದರ ಅರಿವನ್ನು ಹೊಂದಿಕೊಳ್ತೀರಿ ದೇವರ ಹಾಗೆ ಎಂಬುದಾಗಿ ಹೇಳಿ ಅವರನ್ನು ತಪ್ಪು ಮಾರ್ಗಕ್ಕೆ ಆತನು ಎಳೆಯುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಜಾರಳಿಂದಲೂ ಸವಿ ಮಾತಾಡುವಂಥ ಪರಸ್ತ್ರೀಯಿಂದಲೂ ಉಪದೇಶವು ನಮ್ಮನ್ನು ಕಾಪಾಡುತ್ತದೆ ಎಂಬುದು, ಪ್ರೊಟೆಕ್ಟ್ ಮಾಡ್ತದೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. 15ನೇದಾಗಿ ಉಪದೇಶದ ವಿಶೇಷತೆಯನ್ನು ತಿಳ್ಕೊಳ್ಳುವ. ಆಕ್ಟ್ಸ್ ಚಾಪ್ಟರ್ 2:42 ವಾಕ್ಯ, ಉಪದೇಶವು ಆತ್ಮೀಯ ಜೀವಿತದಲ್ಲಿ ನಾವು ಬೆಳೆಯುವಂತೆ ಮಾಡುತ್ತದೆ. ಇವರು ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ ನಿರತರಾಗಿದ್ದರು. ತುಂಬಾ ಸಲ ಈ ವಾಕ್ಯನ ಓದಿದ್ದೇವೆ ಪ್ರಿಯರೇ. ಈ ಒಂದು ಅಧ್ಯಯನದಲ್ಲಿ ಅನೇಕ ಸಲ ಈ ವಾಕ್ಯವನ್ನು ಓದಿದ್ದೇವೆ. ಅವ್ರು ಏನು ಮಾಡಿ, ರಕ್ಷಣೆ ಹೊಂದಿದವರು ಏನು ಮಾಡ್ತಾ ಇದ್ದರು? ಅಪೊಸ್ತಲರ ಉಪದೇಶ ಕೇಳುವುದರಲ್ಲಿ ನಿರತರಾಗಿದ್ದರು. ಉಪದೇಶ ಆತ್ಮೀಯ ಜೀವಿತದಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ಬೆಳೆಸುವಂಥದ್ದಾಗಿದೆ. ಒಂದು ಸಭೆಯಲ್ಲಿ ಉಪದೇಶ ಇಲ್ಲ ಅಂತ ಹೇಳಿದರೆ ಅದರ ಅರ್ಥ ಆ ಸಭೆ ಇನ್ನೂ ಆತ್ಮಿಕವಾಗಿ ಬೆಳೆಯಲಿಲ್ಲ, ಆ ಸಭೆ ವಿಶ್ವಾಸಿಯು ಆತ್ಮಿಕವಾಗಿ ಬೆಳೆಯಲಿಲ್ಲ. ಅನೇಕರು ಹೇಳ್ತಾರೆ, ರಕ್ಷಣೆ ಒಂದು 2 ವರ್ಷ ಆಯಿತು, 3 ವರ್ಷ ಆಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು. ಆದರೆ ಅವರ ವಿಷಯಗಳನ್ನು ನೋಡುವಾಗ ಆತ್ಮಿಕವಾದ ಬೆಳವಣಿಗೆ, ವಿವೇಚನೆ ಇಲ್ಲ, ವಾಕ್ಯದ ಗ್ರಹಿಕೆ ಇಲ್ಲ, ಸರಿದ ಕೆಲವೊಂದು ಸತ್ಯಗಳವ್ರಿಗೆ ಗೊತ್ತಿಲ್ಲ. ಕಾರಣ ಉಪದೇಶವನ್ನೇ ಅವ್ರಿಗೆ ಕೇಳಲಿಲ್ಲ. ಅಲ್ಲಲ್ಲೂಯ್ಯ, ಉಪದೇಶಕ್ಕೆ ನೋಡಿ, ನಾವು ಹಿಬ್ರಿಯ 5ನೇ ಅಧ್ಯಾಯ 11ನೇ ವಾಕ್ಯದಿಂದ 14 ವಾಕ್ಯದ ಓದುವಾಗ ಪೌಲನ್ ಏನು ಹೇಳ್ತಾನೆ ಅಂದರೆ, ಸಮಯ ನೋಡಿದರೆ ನೀವು ಏನಾಗಿ ಶಿಕ್ಷಕರಾಗಬೇಕಾಗಿತ್ತು, ಆದರೆ ನಿಮಗೆ ಇನ್ನೂ ಈ ಮಕ್ಕಳಾಗಿ ಹಾಲನ್ನು ಕೊಡುವಂಥ ಪರಿಸ್ಥಿತಿ, ಮೂಲ ಪಾಠಗಳನ್ನು ಕಲಿಸುವಂಥ ಪರಿಸ್ಥಿತಿ ಬಂದಿದೆ. ಓದಿ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ನೀವು ಬೋಧಕರಾಗಬೇಕಾಗಿದ್ದರು ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನಿಮಗೆ ದೈವೋಕ್ತಿಗಳ ಮೂಲ ಪಾಠವನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ತುಂಬಾ ದುಃಖ. ಇನ್ನು ಆಯಿಯಲ್ಲಿದ್ದೇವೆ, ಇನ್ನು ABCD ಇದ್ದೇವೆ, ನಾವು ಇನ್ನು ರಕ್ಷಣೆ ಅದರಲ್ಲೇ ಇದ್ದೇವೆ. ಇನ್ನು ರಕ್ಷಣೆ ಅದರಿಂದ ಬೆಳೆಯಲಿಲ್ಲ ನಾವು. ಹಲಲಿಯ ಯಾಕೆ? ಉಪದೇಶ ನಾವು ಕೇಳಲಿಲ್ಲ. ನಮಗೆ ಉಪದೇಶ ಬೆಳೆಸ್ತದೆ ಪ್ರಿಯ. ಆತ್ಮಿಕವಾದಂಥ ಮೆಚುರಿಟಿಗೆ ಉಪದೇಶ ನಮಗೆ ನಡೆಸುವಂಥದ್ದಾಗಿದೆ. ಮುಂದೆ ಓದಿ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ಅಂದ್ರೆ ಮಗುವಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ನೀತಿ ವಾಕ್ಯದಲ್ಲಿ ಅಂತ ವ್ಯಕ್ತಿ ಏನಾಗಿದ್ದಾನೆ? ಅನುಭವ ಇಲ್ಲದವನಾಗಿದ್ದಾನೆ. ಅನೇಕರಿಗೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲ. ಇಲ್ಲಿ ಒಂದು ಬರೆದಿಟ್ಟು ಎಜೆಕಿಯಲ್ 44:23 ವಾಕ್ಯ ಓದಿ. ಎಜೆಕಿಯಲ್ 44:23 ಅಂದರೆ ಯಾಜಕರು ಏನು ಉಪದೇಶ ಮಾಡಬೇಕಾಗಿತ್ತು ದೇವ ಜನರಿಗೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಎಜೆಕಿಯಲ್ 44:23 ಮೀಸಲಾದದ್ದು ಮೀಸಲಲ್ಲದಕ್ಕೂ ಭೇದವನ್ನು ನನ್ನ ಜನರಿಗೆ ತೋರಿಸಿ ಶುದ್ಧಾಶುದ್ಧ ವಿವೇಚನೆಯನ್ನು ಶುದ್ಧ ಅಶುದ್ಧ ವಿವೇಚನೆಯನ್ನು ಅವರಿಗೆ ಬೋಧಿಸಲಿ. ಮೀಸಲಾದದಕ್ಕೂ ವ್ಯತ್ಯಾಸವನ್ನು ಉಪದೇಶ ನಮಗೆ ತೋರಿಸುತ್ತದೆ. ಶುದ್ಧ ಮತ್ತು ಶುದ್ಧ ಯಾವುದು, ಅಶುದ್ಧ ಯಾವುದು, ಇವುಗಳನ್ನು ವಿವೇಚನೆ ಮಾಡಲಿಕ್ಕೆ ಉಪದೇಶವು ನಮಗೆ ಕಲಿಸಿಕೊಡ್ತದೆ ಪ್ರಿಯರೇ. ಅಲ್ಲಲ್ಲೂಯ್ಯ, ಪ್ರೈಸ್ ಗಾಡ್. ಅದಕ್ಕೆ ಉಪದೇಶ ಬೇಕು ಪ್ರಿಯರೇ. ನಾವು ಇಬ್ರಿಯಕ್ಕೆ ತಿರುಗಿ ಬರುವ. ಇಬ್ರಿಯ 5ನೇ ಅಧ್ಯಾಯಕ್ಕೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಭೇದಗಳನ್ನು ತಿಳಿದವರಿಗೋಸ್ಕರವಾಗಿದೆ. ಉಪದೇಶವು ಇದರ ನಮಗೆ ಒಳ್ಳೆದರ ಕೆಟ್ಟದರ ಭೇದ ನಮಗೆ ಕಲಿಸಿಕೊಡ್ತದೆ ಪ್ರಿಯರೇ. ಅದಕ್ಕಾಗಿ ನಾವು ಉಪದೇಶವನ್ನು ಕೇಳಬೇಕು. ಎಷ್ಟು ಸಾಧ್ಯ ದುರುಪದೇಶ ಕೇಳಲಿಕ್ಕೆ ಹೋಗುವ ವಿವೇಚನೆ ಬೇಕು ನಮಗೆ. ಹಲಲಿಯ ವಿವೇಚನೆ ನಮಗೆ ಬೇಕು. ಯಾವುದು ದುರುಪದೇಶ, ಯಾವುದು ಸರಿಯಾದ ಉಪದೇಶ ನಾವು ಸ್ವಲ್ಪ ಕೇಳುವಾಗಲೇ ನಮಗೆ ಅರ್ಥ ಆಗ್ತದೆ ಪ್ರಿಯರೇ.
ಅದಕ್ಕಾಗಿ ನಾನು ಹೇಳುವಂಥದ್ದು, ನಿಮ್ಮ ಸಭೆಗಳಲ್ಲಿ ನಿಮ್ಮ ಸಭಾಪಾಲಕರ ಜೊತೆಯಲ್ಲಿ ನೀವು ಅನ್ಯೋನ್ಯತೆಯಲ್ಲಿರಿ ಪ್ರಿಯರೇ. ನಿಮಗೊಂದು ಸಭೆಯನ್ನು ದೇವರು ಕೊಟ್ಟಿದ್ದಾನೆ, ಸಭೆ ಅಂತ ಸಭಾಪಾಲಕನ ಕೊಟ್ಟಿದ್ದಾನೆ. ಈ ದಿನಮಾನಗಳಲ್ಲಿ ಈ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನಾನು ತಪ್ಪು ಅಂತ ಹೇಳುವುದಿಲ್ಲ, ಆದರೆ ಯಾವುದು ಸರಿ ಉಪದೇಶ, ಅವರು ಸತ್ಯ ತಪ್ಪು ಉಪದೇಶ ನಮಗೆ ಗೊತ್ತಿರುವುದಿಲ್ಲ ಪ್ರಿಯರೇ. ಅದನ್ನು ಕೇಳುವಾಗ ತುಂಬ ಸಂತೋಷ ಆಗ್ತದೆ. ಕಾರಣ ಅಲ್ಲಿ ಇರುವಂಥದ್ದು ಎಲ್ಲವೂ ಎಂಥ ಎನ್ಕರೇಜ್ಮೆಂಟ್ ಅಂತ, ಎಂತ ಇದೇ ವಿಷಯದಲ್ಲಿ ತುಂಬ ವರ್ಷ ಬಾಳ್ತೇವೆ, ಸರಿ ತುಂಬ ವರ್ಷ ಬಾಳ್ತೇವೆ, ಮಾತ್ರವಲ್ಲ ಅರಿಕೆ ಮಾಡಿಕೊಂಡು 120 ವರ್ಷ ಬದುಕುತ್ತೇವಂತೆ, ಮತ್ತು ಖಂಡಿಸಬೇಕಿಲ್ಲ, ಗದರಿಸಬೇಕಿಲ್ಲ, ಪಾಪದ ಬಗ್ಗೆ ಎಚ್ಚರಿಕೆ ಇಲ್ಲ, ಮಾನಸಾಂತರ ಪಡಬಾರದು, ಈ ವಿಧವಾದ ಅನೇಕ ಸಂಗತಿಗಳನ್ನು ತಪ್ಪಾಗಿ ಕಲಿಸುವಂಥ ಅನೇಕ ಸಂಗತಿ ಇವತ್ತು ಬರ್ತಾ ಇದೆ. ಅದಕ್ಕೆ ನಿಮ್ಮ ಸಭಾಪಾಲಕರೊಟ್ಟಿಗೆ, ನಿಮ್ಮ ಸೇವಕರೊಟ್ಟಿಗೆ ನೀವು ಐಕ್ಯತೆಯೊಟ್ಟಿಗೆ, ಅನ್ಯೋನ್ಯತೆಯೊಟ್ಟಿಗೆ ನೀವು ಇರಬೇಕೆಂಬುದಾಗಿ ನಾವು ನಿಮ್ಮನಿಗೆ ಎನ್ಕರೇಜ್ ಮಾಡಲಿಕ್ಕೆ ನಾನು ಬಯಸ್ತೇನೆ ಪ್ರಿಯರೇ. ಅಲ್ಲಲ್ಲಿಯ ನಿಮ್ಮ ಸೇವಕರೊಟ್ಟಿಗೆ ನೀವು ಐಕ್ಯತೆಯನ್ನು ಇಟ್ಟುಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಿಮ್ಮ ಸೇವಕರನ್ನು ಬಿಟ್ಟು ನೀವು ಆಚೆ ಈಚೆ ಹೋಗಬಾರ್ದು. ಅಲ್ಲಲ್ಲಿಯ ಇಲ್ಲದ್ರೆ ಏನಾಗ್ತದೆ, ತಪ್ಪು ಉಪದೇಶದಲ್ಲಿ ಬೀಳುವಂಥ ಸನ್ನಿವೇಶಗಳು ಬರೋದಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲ್ಲಿಯ ನಿಮಗೆ ಸಭಾಪಾಲಕರನ್ನು ದೇವರು ಕೊಟ್ಟಿದ್ದಾನೆ, ಅವರಿಗೆ ಐಕ್ಯತೆಯಾಗಿ ಒಂದು ಎಂಥ ಸವಾಲುಗಳು ನಿಮಗಿದ್ದರೆ ನಿಮ್ಮ ಸಭಾಪಾಲಕರ ಬಳಿನ ಹೋಗಿ ಕೇಳಿ. ಅಲ್ಲಲ್ಲಿಯ ದೇವರು ನಿಮಗೆ ಆ ಸೇವಕರು ಕೊಟ್ಟಿದ್ದಾನೆ, ಅವ್ರು ನಿಮ್ಮನ್ನು ಫೇತ್ಫುಲ್ ಆಗಿ ನಡೆಸ್ತಾರೆ. ಅಲ್ಲಲ್ಲಿಯ ಅದಕ್ಕಾಗಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಪ್ರಿಯರೇ. ಓಕೆ, ನಾವು 16ನೇದಾಗಿ ನಾವು ನೋಡ್ತವಾ ಉಪದೇಶದ ಒಂದು ವಿಶೇಷತೆ. ಕೊಲೊಸ್ಸೆ 2ನೇ 6 ಮತ್ತು 7ನೇ ವಾಕ್ಯ. ಕೊಲೊಸ್ಸೆ ಚಾಪ್ಟರ್ 2 6 and 7 ವರ್ಡ್ಸ್. ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ, ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು, ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ರೆ ಸಾಕಾಗಲ್ಲ, ಚೆನ್ನಾಗಿಟ್ಕೊಂಡು ಅನೇಕರು ಯೇಸುನ ಅಂಗೀಕಾರ ಮಾಡಿಬಿಡ್ತಾರೆ. ಅವರಷ್ಟು ಒಂದು ಉದಾಹರಣೆ, ಒಬ್ಬ ವ್ಯಕ್ತಿಗೆ ಒಂದು ಹುಡುಗಿಯೊಟ್ಟಿಗೆ ಮದುವೆ ಆಯಿತು. ಮದುವೆ ಆದ ಮೇಲೆ ಅವಳ ಮನೆಗೆ ಇವನ ಮನೆಗೆ ಹೋದ್ರೆ ಹೇಗೆ ಆಗ್ತದೆ, ಅಥವಾ ಅವನ ದಾರಿಯಲ್ಲಿ ಅವನು ಇವಳ ದಾರಿಯಲ್ಲಿ ಹೇಗೆ ಆಗುತ್ತದೆ? ಅದರ ಅರ್ಥ ಅಂಗೀಕಾರ ಮಾಡಿದಂತೆ ಕ್ರಿಸ್ತನಲ್ಲಿದ್ದವರಾಗಿ ನಡ್ಕೋಬೇಕು ನಾವು. ಪ್ರೈಸ್ ಗಾಡ್. ಅಂಗೀಕಾರ ಮಾಡಿದ ನಂತರ ಯೇಸು ಕ್ರಿಸ್ತನಲ್ಲಿ ಇದ್ದವರಾಗಿ ನಡ್ಕೋಬೇಕು. ಮುಂದೆ ಓದಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿಯನ್ನು ಹೊಂದಿ. ನೋಡಿ, ಒಂದು ಮರ ಹೇಗೆ ಫಲ ಕೊಡಲಿಕ್ಕೆ ಸಾಧ್ಯ? ಅದರ ಬೇರು ಅಂದರೆ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಸಾಧ್ಯ. ಒಂದು ಫಲ ಕೊಡಲಿಕ್ಕೆ ಸಾಧ್ಯ ಅಂದರೆ ಅದರ ಬೇರು ಆಳವಾಗಿ ಭೂಮಿಯಲ್ಲಿ ಇಳಿಯಬೇಕು. ಭೂಮಿಯಲ್ಲಿ ಆಳವಾಗಿ ಇಳಿಯುವಾಗ ಅದು ದೊಡ್ಡ ಸಮೃದ್ಧಿಯಾಗಿ ಪುಷ್ಟಿಯಾಗಿ ಆ ಮರ ಬೆಳೆಯುವುದಕ್ಕೆ ಸಾಧ್ಯವಿದೆ ಪ್ರಿಯರೇ. ಮುಂದೆ ಬನ್ನಿ. ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ, ಇಂಪಾರ್ಟೆಂಟ್, ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು. ಬೋಧಿಸಲ್ಪಟ್ಟಂತ ಉಪದೇಶ ಅಂದ್ರೆ ಪ್ರವಾದಿಗಳ ಅಪೊಸ್ತಲರ ಅಸ್ಥಿವಾರ ಉಪದೇಶಗಳು. ಆ ಅಸ್ಥಿವಾರದಲ್ಲಿ ನಾವು ಕಟ್ಟಬೇಕು, ಆ ಅಸ್ಥಿವಾರದಲ್ಲಿ ಬೆಳೆಯಬೇಕು. ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡಿರಿ. ಆಮೆನ್. ಪ್ರೈಸ್ ಗಾಡ್. ಹಾಗಾದ್ರೆ ಇಲ್ಲಿ ಉಪದೇಶ ವಿಶೇಷತೆ ಏನೆಂದರೆ ನಾವು ಭಕ್ತಿವೃದ್ಧಿ ಹೊಂದುವಂಥದ್ದು, ಆತ್ಮಿಕವಾಗಿ ಬೆಳೆಯುವಂಥದ್ದು. ಪ್ರೈಸ್ ಗಾಡ್. ಏನೆಂದರೆ ಆತನಲ್ಲಿ ಬೇರೂರಿಕೊಂಡು ಬೋಧಿಸಲ್ಪಟ್ಟ ಉಪದೇಶ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಕೊಂಡು ನಾವು ಭಕ್ತಿವೃದ್ಧಿ ಹೊಂದಿ ಆತನಿಗೆ ನಾವು ಸ್ತೋತ್ರ ಸಲ್ಲಿಸುವುದಾಗಿರಬೇಕು. ಓಕೆ, 17ನೇದಾಗಿ ನಾವು ಮುಂದಕ್ಕೆ ನಾವು ನೋಡುವ 1 ಯೋಹನ್ನ 2ನೇ ಅಧ್ಯಾಯ 24ನೇ ವಾಕ್ಯ. 1 John 2:24. ನೀವಂತೂ ಯಾವ ಬೋಧನೆಯನ್ನು ಮೊದಲಿನಿಂದ ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಗೊಂಡಿರಲಿ. ಮೊದಲಿನಿಂದ ನೀವು ಕೇಳಿದ ಬೋಧನೆಯು, ಮೊದಲಿನಿಂದ ಅಂದ್ರೆ ಅಪೊಸ್ತಲರ ಕಾಲದಿಂದ, ಪ್ರೈಸ್ ಗಾಡ್, ಸಭೆ ಯಾವಾಗ ಆರಂಭವಾಯಿತು ಆ ಕಾಲದಿಂದ ಆ ಬೋಧನೆ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಸಹ ಮಗನಲ್ಲಿಯೂ ತಂದೆಯಲ್ಲಿಯೂ ನೆಲೆಗೊಂಡಿರುತ್ತೀರಿ. ಮಗನಲ್ಲಿ ತಂದೆಯಲ್ಲಿ ಉಪದೇಶದ 17ನೇ ವಿಶೇಷತೆ ಮಗನಲ್ಲಿ ತಂದೆಯಲ್ಲಿ ನಮ್ಮ ನೆಲೆಗೊಳಿಸುತ್ತದೆ. ಅಲ್ಲಲ್ಲೂಯ. 16ನೇ ಉಪದೇಶ ಕೊಲೊಸ್ಸೆ 2:6-7 ಪ್ರಕಾರವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಉಪದೇಶ ನೆಲೆಗೊಳಿಸ್ತದೆ. ಆದರೆ ಈ 17ನೇ ಒಂದು ವಿಶೇಷತೆ ಅಂದರೆ 1 John 2:24, 1 ಯೋಹನ್ನ 2:24 ಮಗನಲ್ಲಿ ಮತ್ತು ತಂದೆಯಲ್ಲಿ ನಮ್ಮನ್ನದು ನೆಲೆಗೊಳಿಸ. ಇನ್ನೊಂದು ವಾಕ್ಯ ಓದಿ, 2 ಯೋಹನ್ನ 7-11 ವಾಕ್ಯ ಓದುವ. 2 John 7-11 ವರ್ಡ್ಸ್.
ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನ ಒಪ್ಪದಿರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ. ಯೇಸುವನ್ನು ಒಪ್ಪದವನು ಮೋಸಗಾರನು ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಇಲ್ಲಿ ನೋಡಿ, ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಉಪದೇಶವು 17 ತಂದೆಯಲ್ಲಿ ಮತ್ತು ಮಗನಲ್ಲಿ ನೆಲೆಗೊಳಿಸುತ್ತದೆ. ಪ್ರೈಸ್ ಗಾಡ್. ಹಾಗಾದ್ರೆ ಉಪದೇಶ ಎಂಬುವಂಥದ್ದು ತುಂಬಾ ನಮಗೆ ಅವಶ್ಯಕವಾಗಿ ಇವತ್ತು ಬೇಕು ಪ್ರಿಯರೇ. ಆದ ಕಾರಣ ಅನೇಕ ದುರುಪದೇಶಗಳನ್ನು ಕೇಳಿ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗುವುದಕ್ಕಿಂತ ನಾವೇನು ಮಾಡಬೇಕು? ಸತ್ಯ ಉಪದೇಶವನ್ನು ಕೇಳಿ ಸತ್ಯ ಉಪದೇಶದಲ್ಲಿ ನೆಲೆಗೊಳ್ಳುವುದಾದರೆ ನಾವು ಅನೇಕ ಆತ್ಮಿಕವಾಗಿ ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗ್ತದೆ. ಈ ಸಂದರ್ಭ ದೇವರ ಕೈಗೆ ನಾವು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಜೀಸಸ್. ನಾವು ಓದುವಂಥ ವಾಕ್ಯ, ಧ್ಯಾನಿಸುವಂಥ ವಾಕ್ಯ ಅದು ರೆವಲ್ಯೂಷನ್ ಚಾಪ್ಟರ್ 3 3 ಆ ವಾಕ್ಯವನ್ನು ಓದಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅಂದರೆ ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದು ಕೇಳಿದ ರೀತಿಯನ್ನು ನೆನಪು ಮಾಡಿಕೊಂಡು ಅದನ್ನು ಕಾಪಾಡಿಕೋ. ಆ ವಾಕ್ಯವನ್ನೇ ನಾವಿವತ್ತು ಧ್ಯಾನ ಮಾಡ್ತಿರುವಂಥದ್ದು. ಓದಿ ವಾಕ್ಯ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ. ಆ ಉಪದೇಶವನ್ನು ನಾವು ಕಾಪಾಡಿಕೊಳ್ಳಬೇಕು. ದೇವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಉಪದೇಶವನ್ನು ಕಾಪಾಡಿ. ಮುಂದುವರೆದ ಭಾಗವನ್ನು ನಾವು ನಾಳೆ ದಿವಸದಲ್ಲಿ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ. ಸ್ವಸ್ಥ ಬೋಧನೆ ದೇವರು ಇವತ್ತು ಇಷ್ಟಪಡ್ತಾ ಇದ್ದಾನೆ ಪ್ರಿಯರೇ. ನಾವು ಸ್ವಸ್ಥ ಬೋಧನೆ ನಿಲ್ಲಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ಒಂದು ವೇಳೆ ದುರ್ಬೋಧನೆಗೆ ನಾವು ಒಳಗಾಗುವುದಾದರೆ ನಾವು ದೇವರ ಶ್ರಮಪಡಿ ಕೇಳಿಕೊಳ್ಳೋಣ. ಸರಿಯಾದ ಉಪದೇಶದಲ್ಲಿ ನಾವು ಕೆಲವೊಂದು ಸರಿಯಾದ ಉಪದೇಶದ ಕುರಿತಾಗಿ ಮುಂದಿನ ಭಾಗಗಳಲ್ಲಿ ನಾವು ಕಲೀಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ರೇಕೆಟು ರಿಮಾ ಸೆಕ್ಕೆತುರ ಅರ್ಮಕ ಸಕ ತುರುಂದುಲು ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ದೇವರೇ, ನಾನು ನಿನ್ನ ಉಪದೇಶವನ್ನು ಇಷ್ಟಪಡ್ತೇನೆ, ನಿನ್ನ ಉಪದೇಶದಲ್ಲಿ ಜೀವಿಸುವುದಕ್ಕೆ ಇಷ್ಟಪಡ್ತೇನೆ ಎಂಬುದು ಒಪ್ಪಿಸಿಕೊಡ್ರಿ. ಆತನ ಬರೋಣ ಬೇಗನೆ ಬರ್ತಾ ಇದೆ ಪ್ರಿಯರೇ. ಯಾವಾಗ ಬೇಕಾದರೆ ಆತನ ಬರಬಹುದು. ನಾವು ಸಿದ್ಧವಾಗಿದೆ ಎಂಬುದು ಇಂಪಾರ್ಟೆಂಟ್ ಆಗಿದೆ. ನಾವು ಎತ್ತಲ್ಪಡಬೇಕು ಪ್ರಿಯರೇ, ಕೈ ಬಿಡಲ್ಪಡಬಾರದು. ರೋಕೋತ್ತು ಅಲಿಯಾಂತ ಲಮನ ದೇವರ ಕೈಗೆ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಕರ್ತನೇ ನಿನಗೆ ಸ್ತೋತ್ರವನ್ನು ಹೇಳ್ತಾ ಇದ್ದೇವೆ ರಾಜ. ಇದು ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ. ವಾಕ್ಯಗಳನ್ನು ಸಹಿತ ಕದ್ದುಕೊಂಡು ಹೋಗದಂತೆ ಭದ್ರವಾಗಿ ಕಾಪಾಡಿಕೊಂಡು ಇಳುವ ಹಾಗೆ ನೀನು ನಮಗೆ ಸಹಾಯ ಮಾಡಿ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು.